ओम क्लीं कृष्णाय गोविंदाय गोबीजनवल्लभाय पराय प्रमुषाय परमात्मने परकर्म मंत्र यंत्र तंत्र अस्त्र शस्त्र संवीर संगर्भ जोर्मोक्षि मोक्षि नमो भगवते महासुदर्शनाय दित्रज्वालाभृताय सर्व दीक्षावन ग्रहम परमणे परंज्योति स्वाहा सहस्रार हुंपट स्वाहा सहस्रार हुंपट नमः स्वाहा ಸರ್ವ ಟಿವಿಯ ಎಲ್ಲ ವೀಕ್ಷಕರಿಗೆ ಕಾಲಚಕ್ರ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಪ್ರಿಯ ವೀಕ್ಷಕರೇ. ಸ್ನೇಹಿತರೆ, ಎಂದಿನಂತೆ ಈ ವಾರದ ವಿಶೇಷತೆಗಳು ಏನು ಅಂದರೆ 22/9/2025 28/9/2025 ತನಕ ಇರತಕ್ಕಂತಹ ವಿಶೇಷ ದಿನಗಳು ಏನು. ಕಳೆದ ವಾರಗಳಲ್ಲಿ ಈ ಸಿಸೇರಿಯನ್ ಡೇಟ್ ಒಳ್ಳೊಳ್ಳೆ ಮುಹೂರ್ತ ಅಂದರೆ ಒಳ್ಳೆ ರಾಜಯೋಗ ಜಾತಕವನ್ನು ಮಕ್ಕಳಿಗೆ ಸಿಸೇರಿಯನ್ ಮಾಡೋದ್ರಿಂದ ಯಾವ ರೀತಿ ಅನುಭವಿಸ್ತಾರೆ ಅಂತಕ್ಕಂಥದ್ದು ನಾನು ಸತತವಾಗಿ ಸುಮಾರು ಒಂದು 25 ವರ್ಷಗಳಿಂದ ಮಾಧ್ಯಮದಲ್ಲಿ ತಿಳ್ಕೊಂಬರ್ತಾ ಇದ್ದೀನಿ. ಖಂಡಿತವಾಗ್ಲೂ ಕೂಡ ಎಲ್ರಿಗೂ ಕೂಡ ತುಂಬ ಅನುಕೂಲ ಆಗ್ತಾ ಇದೆ. ಬೇರೆ ಬೇರೆ ಮಾಧ್ಯಮಗಳಲ್ಲಿ ನಾನು ದಿನನಿತ್ಯ ಕಾರ್ಯಕ್ರಮದಲ್ಲಿ ಕೂಡ ಇದನ್ನ ಹೇಳ್ಕೊಂಬರ್ತಾ ಇದ್ದೆ. ತುಂಬ ಜನರ ಬೇಡಿಕೆಯಿಂದ ಸೊ ಅದು ಒಳ್ಳೆ ಹೆಸರು ಕೂಡ ತಂದುಕೊಡುತ್ತು. ಸೊ ಆ ನಿಟ್ಟಿನಲ್ಲಿ ಪದೇ ಮತ್ತೆ ಸೊ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರತಿದಿನ ಕೂಡ ಪ್ರತಿ ವಾರದಲ್ಲಿ ಕೂಡ ನೀವು ಇದನ್ನು ಮುಂದುವರ್ಸ್ಕೊಂಡು ಹೋಗಿ ಅಂತೇಳಿ ಬಹಳಷ್ಟು ಜನ ನಮಗೆ ಫೋನ್ ಮಾಡಿ ಕರೆ ಮಾಡಿ ತಿಳಿಸ್ತಾ ಇದ್ರು. ಆ ನಿಟ್ಟಿನಲ್ಲಿ ನಾನು ಇದನ್ನು ಕಷ್ಟಪಟ್ಟು ಶ್ರಮ ವಹಿಸಿ ಇದನ್ನ ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಎಲ್ಲರೂ ಕೂಡ ಉಪಯೋಗಿಸ್ಕೊಳ್ಳಿ. ಮೊದಲಿಗೆ 22ನೇ ತಾರೀಕು 22/9/2025 ಸೋಮವಾರದಿಂದ ತುಂಬ ವಿಶೇಷವಾದಂಥದ್ದು ವರ್ಷದಲ್ಲಿ ನವರಾತ್ರಿ ಪ್ರಾರಂಭವಾಗುತ್ತೆ. ಮೈಸೂರು ದಸರಾ ಹಬ್ಬ ಅಂತ ನಾವೇನು ಹೇಳ್ತೀವಿ, ನವರಾತ್ರಿ ಪ್ರಾರಂಭವಾಗುತ್ತೆ. ನೀವು ಕೂಡ ಈ ಸುಸಂದರ್ಭದಲ್ಲಿ 22ನೇ ತಾರೀಕು ಸೊ ಖಂಡಿತವಾಗ್ಲೂ ಕೂಡ ನೀವು ಪ್ರಾರಂಭ ಮಾಡ್ಕೊಳ್ಳಿ ನವರಾತ್ರಿ ಹಬ್ಬವನ್ನ. ಹಾಗೆಯೇ ಸ್ನೇಹಿತರೆ, 24ನೇ ತಾರೀಕು ಬುಧವಾರ ಒಳ್ಳೆ ಒಂದು ಅದ್ಭುತವಾದ ಒಂದು ಸಮಯ. 24ನೇ ತಾರೀಕು ಬರ್ತಕ್ಕಂಥ ಮುಹೂರ್ತ ಸೊ ಚಿತ್ತಾ ನಕ್ಷತ್ರ ಬರುತ್ತೆ. ಆ ನಕ್ಷತ್ರದಲ್ಲಿ ಖಂಡಿತವಾಗ್ಲೂ ಕೂಡ ಸಾಲ ತಗೊಳ್ಳೋದಕ್ಕೆ ನಿಷೇಕ ಮುಹೂರ್ತ ಮತ್ತು ಸೀಮಂತ ಬೇರೆ ಬೇರೆ ಅನುಕೂಲಕ್ಕೆ ನೀವು ಏನು ಬೇಕಾದ್ರೂ ಶುಭ ಕಾರ್ಯಗಳು ಮುಂದುವರಿಸ್ಬೋದು 24ನೇ ತಾರೀಕು ಬುಧವಾರ ದಿನದಂದು. ಸೊ ಖಂಡಿತವಾಗ್ಲೂ ಕೂಡ ವಾಹನ ಖರೀದಿ ಮಾಡೋದಕ್ಕೆ, ಭೂ ಖರೀದಿ ಮಾಡೋದಕ್ಕೆ ನವರಾತ್ರಿ ಸಂದರ್ಭದಲ್ಲಿ ಇದನ್ನು ಉಪಯೋಗ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ಕೂಡ ಅಭಿವೃದ್ಧಿ ಆಗುತ್ತೆ, ಅಕ್ಷಯವಾಗಿ ಬೆಳೆಯುತ್ತೆ. ಸೊ ಈ ಒಂದು ಶುಭ ಮುಹೂರ್ತವನ್ನು ನೀವು ಕೂಡ ಸೊ ಯೂಸ್ ಮಾಡ್ಕೊಳ್ಳಿ. ಹಾಗೆಯೇ ಸ್ನೇಹಿತರೆ, ಸಿಸೇರಿಯನ್ ಮಾಡೋದಕ್ಕೆ ರಾಜಯೋಗ ಜಾತಕ, ನಿಮ್ಮ ಮಕ್ಕಳನ್ನ ರಾಜಯೋಗವಾಗಿ ಬೆಳೆಸಬೇಕು. ಗುಡಿಸಲು ಮನೆಯಲ್ಲಿ ಹುಟ್ಟಿದ್ರು ಕೂಡ ಆ ಮಗು ರಾಜರಾಗಿ ಬಾಳಬೇಕು. ಆ ನಿಟ್ಟಿನಲ್ಲಿ ನಾವು ಈ ಒಂದು ಕಾರ್ಯಕ್ರಮದಲ್ಲಿ ಸೊ ಸಿಸೇರಿಯನ್ ಡೇಟ್ ಅನ್ನ ನಾವು ಹೇಳ್ತಾ ಇರ್ತೀವಿ. ಸೊ ಆ ಒಂದು ಟೈಮಲ್ಲಿ ನೀವು ಸಿಸೇರಿಯನ್ ಮಾಡಿದಾಗ ಆ ಮಕ್ಕಳ ಜಾತಕ, ಮಗುವಿನ ಜಾತಕ ತುಂಬ ಚೆನ್ನಾಗಿರುತ್ತೆ. ಅಂತ ಸಂದರ್ಭದಲ್ಲಿ 23/9/2025 ಮಂಗಳವಾರ ಹಸ್ತ ನಕ್ಷತ್ರ ಬರುತ್ತೆ. ಮಧ್ಯಾಹ್ನ 12:30 1:00 ತನಕ ಧನುಷ್ ಲಗ್ನ ಇದೆ. ಇದನ್ನ ಯೂಸ್ ಮಾಡ್ಕೊಳ್ಳಿ. ಹಾಗೆಯೇ 24/9/2025 ಬುಧವಾರ ಚಿತ್ತಾ ನಕ್ಷತ್ರ ಬರುತ್ತೆ. ಬೆಳಗ್ಗೆ 9 9:30 ತನಕ ತುಲಾ ಲಗ್ನ ಬರುತ್ತೆ. ಈ ಒಂದು ಲಗ್ನ ಕೂಡ ಯೂಸ್ ಮಾಡ್ಕೊಳ್ಳಿ, ತುಂಬಾ ಒಳ್ಳೆಯದಾಗ್ಲಿ. ಅದೇ 25/9/2025 ಸೊ ಗುರುವಾರದ ದಿನದಂದು ಸ್ವಾತಿ ನಕ್ಷತ್ರ ಬರುತ್ತೆ. ಮಧ್ಯಾಹ್ನ 12 1 ಗಂಟೆವರೆಗೂ ತುಂಬ ಚೆನ್ನಾಗಿರುತ್ತೆ. ಇದು ಕೂಡ ಧನುಷ್ ಲಗ್ನ ಬರುತ್ತೆ. ಇನ್ನು 27/9/2025 ಶನಿವಾರ ಅನುರಾಧ ನಕ್ಷತ್ರ ಬರುತ್ತೆ. 12 1 ಗಂಟೆ ತನಕ ಇದು ಕೂಡ ಧನುಷ್ ಲಗ್ನ ಬರುತ್ತೆ. ಈ 4 ಲಗ್ನ 4 ದಿನದಲ್ಲಿ ನಾವು ಹೇಳಿರ್ತಕ್ಕಂಥ ಸಮಯದಲ್ಲಿ ನೀವೇನಾದ್ರೂ ಸಿಸೇರಿಯನ್ ಮಾಡಿ ಸೊ ಆ ಮಗುವಿಗೆ ಜನ್ಮ ಕೊಟ್ಟರೆ ಖಂಡಿತವಾಗ್ಲೂ ಕೂಡ ರಾಜಯೋಗ ಜಾತಕ ಅಂತ ಹೇಳ್ತೀವಿ. ಯಾವುದೇ ಥರದ ಕುಜದೋಷ, ಸರ್ಪದೋಷ, ಕೆಲವೊಂದು ದೋಷಗಳನ್ನ ಅವಾಯ್ಡ್ ಮಾಡಿ ಹೇಳಿರ್ತಕ್ಕಂಥದ್ದು. ಹುಟ್ಟಿದಾಗಿಂದ ಒಳ್ಳೆ ದಶಾಭುಕ್ತಿಗಳು ಲೆಕ್ಕಾಚಾರವಾಗಿ ಇರುತ್ತೆ. ಖಂಡಿತವಾಗ್ಲೂ ಕೂಡ ಈ ಟೈಮ್ ಮಿಸ್ ಮಾಡಬೇಡಿ. ಬೇರೆ ಟೈಮ್ ಇಲ್ವಾ ಅಂತ ಕೇಳ್ಬೋದು ನೀವು, ಖಂಡಿತವಾಗ್ಲೂ ಸಿಗತ್ತೆ. ಬೇರೆ ಲಗ್ನಗಳು ಬೇರೆ ಟೈಮು ಕೂಡ ಸಿಗತ್ತೆ. ಆದರೆ ಈ ಲಗ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ. ಸಿಸೇರಿಯನ್ ಮಾಡೋದಕ್ಕೆ ಅತ್ಯಂತ ಶುಭ ದಿನಗಳು, ಒಳ್ಳೆ ಲಗ್ನಗಳು, ರಾಜಯೋಗ ಲಗ್ನಗಳು ಅಂತ ಹೇಳ್ತೀವಿ. ಇದನ್ನ ಯೂಸ್ ಮಾಡ್ಕೊಳ್ಳಿ. ನಿಮಗೆ ಅಲ್ಲದೆ ಇದ್ರೂ ಕೂಡ ಬೇರೆಯವರಿಗೆ ಕೂಡ ಯೂಸ್ ಆಗ್ಬೋದು. ನಿಮ್ಮ ಬಂಧು ಬಳಗಕ್ಕೆ ಕೂಡ ತಿಳಿಸಿ, ಒಳ್ಳೇದಾಗ್ಲಿ. ಹಾಗೆಯೇ ಸಾಲ ತೀರಿಸೋದಕ್ಕೆ ಬಹಳ ಇಂಪಾರ್ಟೆಂಟು. ಸಾಲ ತೀರಿಸೋದಕ್ಕೆ ಈ ಸಮಯದಲ್ಲಿ ಒಂದು ಮೌಲ್ಯವಾದ ಒಂದು ಅಮೌಂಟನ್ನು ತೆಗೆದು ದೇವ್ರ ಮನೇಲಿ ಇಟ್ಬಿಟ್ಟು ಸಂಕಲ್ಪ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ಕೂಡ ಎಷ್ಟೇ ಕೋಟಿಗಟ್ಟಲೆ ಲಕ್ಷಗಟ್ಟಲೆ ಇದ್ರೂ ಕೂಡ ಸಾಲ ತೀರುತ್ತೆ. 23/9/2025 ಮಂಗಳವಾರ 12 1 ಗಂಟೆ
ಮಧ್ಯಾಹ್ನ ಆ ಸಂದರ್ಭದಲ್ಲಿ ಒಂದು ಮೊತ್ತ ಅಮೌಂಟ್ ಒಂದು 5,000 ಒಂದು 10,000 ತೆಗೆದು ಅವ್ರಿಗೋಸ್ಕರ ಸಾಲ ತೀರಿಸ್ತಾ ಇದ್ದೀನಿ ಅಂತ ಹೇಳಿ ನೀವು ತೆಗೆದು ಇಟ್ಬಿಟ್ಟು ಸಂಕಲ್ಪ ಮಾಡ್ಕೊಳ್ಳಿ, 100% ಸಾಲ ತೀರುತ್ತೆ. ಹಾಗೆ 25/9/2025 ಗುರುವಾರ 12ರಿಂದ 1:30 ತನಕ ತುಂಬಾ ಚೆನ್ನಾಗಿದೆ ಸಾಲ ತೀರಿಸೋದಿಕ್ಕೆ. 27/9/2025 ಶನಿವಾರ ಮಧ್ಯಾಹ್ನ 12ರಿಂದ 1 ಗಂಟೆವರೆಗೂ ತುಂಬಾ ಚೆನ್ನಾಗಿರುತ್ತೆ ಸಾಲ ತೀರಿಸೋದಿಕ್ಕೆ. ಈ ವಾರದ ವಿಶೇಷ ದಿನಗಳಲ್ಲಿ ಖಂಡಿತವಾಗ್ಲೂ ಕೂಡ ಎಲ್ಲರೂ ಕೂಡ ಉಪಯೋಗಿಸ್ಕೊಳ್ಳಿ. ಖಂಡಿತವಾಗ್ಲೂ ಕೂಡ ನಿಮಗಲ್ಲದೆ ಇದ್ರೂ ಕೂಡ ಬೇರೆಯವರಿಗಾದ್ರೂ ಉಪಯೋಗ ಆಗಲಿ. ಇದನ್ನ ಖಂಡಿತವಾಗ್ಲೂ ಕೂಡ ಎಲ್ರಿಗೂ ಕೂಡ ತಿಳಿಸ್ಕೊಡಿ. ಖಂಡಿತವಾಗ್ಲೂ ಕೂಡ ಎಲ್ರಿಗೂ ಕೂಡ ಸುಖ ಶಾಂತಿ ನೆಮ್ಮದಿಯಿಂದ ಬಾಳ್ಬೇಕು, ರಾಜಯೋಗದಲ್ಲಿ ಮಕ್ಕಳು ಜನಿಸ್ಬೇಕು, ಆ ಮಕ್ಕಳ ಜಾತಕ ಹುಟ್ಟಿನಿಂದ ಸಾಯೋ ತನಕ ರಾಜಯೋಗದಲ್ಲಿ ಮೆರೀಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನಾವು ಕಾಲಚಕ್ರ ವತಿಯಿಂದ ಸರ್ವಶಕ್ತಿ ಕುಮಾರಪೀಠ ವತಿಯಿಂದ ನಾವು ಕಷ್ಟಪಟ್ಟು ಶ್ರಮವಹಿಸಿ ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಸ್ನೇಹಿತರೆ, ಇದನ್ನು ಬಳಸ್ಕೊಳ್ಳಿ. ಸೊ ಈಗ ವಾರದ ಭವಿಷ್ಯ ಕಾರ್ಯಕ್ರಮ ನೋಡೋಣ. ಅದಕ್ಕಿಂತ ಮೊದಲು ಓಂ ಗುರುಭ್ಯೋ ನಮಃ. ವಾರದ ಭವಿಷ್ಯ ಕಾರ್ಯಕ್ರಮದಲ್ಲಿ ಈಗ ಮೇಷರಾಶಿ ಬಗ್ಗೆ ನೋಡೋಣ. 22/9/2025 ಸೋಮವಾರದಿಂದ 28/9/2025 ಭಾನುವಾರದ ತನಕ ಇರತಕ್ಕಂತಹ ವಾರದ ಭವಿಷ್ಯಗಳು. ಈಗ ವಾರದ ಭವಿಷ್ಯದಲ್ಲಿ ವಿಶೇಷವಾಗಿ ನಾವು ಹೇಳುವಂಥದ್ದು, ಸೊ ಪ್ರತಿಯೊಬ್ಬರು ಕೂಡ ಫಾಲೋ ಮಾಡಿ, ಪಾಲನೆ ಮಾಡಿ, ನಿಮ್ಮ ಯಾವುದೇ ಸಮಸ್ಯೆ ಇಲ್ಲರೂ ಕೂಡ ದೂರ ಮಾಡುತ್ತೆ. ಈಗ ಮೊದಲನೇದಾಗಿ ಮೇಷರಾಶಿ ಬಗ್ಗೆ ನೋಡೋಣ. ಮೇಷ ರಾಶಿಯಾಧಿಪತಿಯಾದ ಕುಜಗ್ರಹ 7ನೇ ಮನೆಯಲ್ಲಿರ್ತಕ್ಕಂಥದ್ದು, ರಾಶಿಯ ಮೇಲೆ ಮರಳಿ ವಾಪಸ್ಸು ದೃಷ್ಟಿ ಬೀಳುವಂಥದ್ದು. ಭಾಗ್ಯಾಧಿಪತಿಯಾದ ಗುರು ಮಂಗಲ ಯೋಗ ಖಂಡಿತವಾಗ್ಲೂ ಕೂಡ. ಸೊ ಈ ಒಂದು ರಾಶಿಯಾಧಿಪತಿಯಾದ ಕುಜನಿಗೆ ವೀಕ್ಷಣೆ ಇರ್ತಕ್ಕಂಥದ್ದು ಗುರುಗ್ರಹ. ಭಾಗ್ಯಾಧಿಪತಿಯಾದ ಗುರು ವೀಕ್ಷಣೆ ಇರೋದ್ರಿಂದ ಒಳ್ಳೆ ಭಾಗ್ಯವಂತರು, ಒಳ್ಳೆ ಅದೃಷ್ಟವಂತರಾಗ್ತಾರೆ. ಈ ವಾರದಲ್ಲಿ ಖಂಡಿತವಾಗ್ಲೂ ಕೂಡ ಸುಖ ಶಾಂತಿ ನೆಮ್ಮದಿಯಿಂದ, ಒಳ್ಳೆ ದುಡ್ಡು ಕಾಸಿನಿಂದ ಖಂಡಿತವಾಗ್ಲೂ ಕೂಡ ಆರ್ಥಿಕ ಪರಿಸ್ಥಿತಿ ಎಲ್ಲ ಕೂಡ ಪೂರೈಸ್ತಕ್ಕಂಥದ್ದು ಈ ವಾರ. ಆರ್ಥಿಕತೆ ತುಂಬಾ ಚೆನ್ನಾಗಿರುತ್ತೆ ನಿಮಗೆ. ಸೊ ಎಲ್ಲವನ್ನು ಕೂಡ ನೀವು ಕೂಡಿಟ್ಟು ಒಂದು ಹೊಸ ಜೀವನವನ್ನ ರೂಪಿಸ್ಕೊಳ್ಳೋ ಮಟ್ಟಕ್ಕೆ ನಿಮ್ಮನ್ನ ಈ ವಾರ ನಿಮಗೆ ಕ್ರಿಯೇಟ್ ಮಾಡುತ್ತೆ. ಗ್ರಹಗಳು ತುಂಬಾ ಚೆನ್ನಾಗಿದೆ. ಹಾಗೆಯೇ ವಾಹನಕಾರಕ ಶುಕ್ರ, ಸಪ್ತಮಾಧಿಪತಿಯ ಶುಕ್ರ ಮಿತ್ರರಿಂದ ವಿಶೇಷ ಧನಲಾಭ, ಧನಪ್ರಾಪ್ತಿ ಉಂಟು ಮಾಡುವಂಥದ್ದು, ವಾಕ್ಚಾತುರ್ಯ ಉಂಟು ಮಾಡುವಂಥದ್ದು, ವಾಕ್ ಚಾತುರ್ಯದಿಂದ ಜೀವನ ರೂಪಿಸ್ಕೊಳ್ಳುವಂಥದ್ದು. ಸೊ ಮೇಷರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ 6ನೇ ಭಾವದಲ್ಲಿರ್ತಕ್ಕಂಥ ಬುಧ ಆದಿತ್ಯ ಯೋಗ, ನಿಪುಣ ಯೋಗ ಅಂತಕ್ಕಂಥದ್ದು, ಶತ್ರು ಸಂಹಾರ, ಶತ್ರು ಧ್ವಂಸ. ಆದರೆ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಬೇಕಾಗತ್ತೆ. ನರಗಳ ದೌರ್ಬಲ್ಯ ಹಾಗೂ ಚರ್ಮದ ಕಾಯಿಲೆ ಎದುರಿಸುವಂಥ ಸಾಧ್ಯತೆಯೂ ಕೂಡ ಉಂಟು. ಸ್ವಲ್ಪ ಸಾಲ ಮಿತಿ ಮೀರಿ ಹೋಗುವಂಥ ಸಾಧ್ಯತೆಯೂ ಕೂಡ ಉಂಟು. ಖಂಡಿತವಾಗ್ಲೂ ಕೂಡ ಮೇಷರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಏಳೂವರೆ ಶನಿಯ ದುಷ್ಪರಿಣಾಮ, ವಕ್ರ ಶನಿಯಲ್ಲಿ ದುಡಿತಕ್ಕಂಥ ಹಣ ಎಲ್ಲ ಪೂರ್ತಿ ಕೂಡ ಅನಾವಶ್ಯಕ ಖರ್ಚುಗಳು, ಕಟ್ಟಿಟ್ಟ ಬುತ್ತಿ ಅಂತಕ್ಕದ್ದು ಮೇಷರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಎಚ್ಚೆತ್ಕೋಲಿ. ಖಂಡಿತವಾಗ್ಲೂ ಕೂಡ ಮೇಷರಾಶಿಯವರು ಖಂಡಿತವಾಗ್ಲೂ ಕೂಡ ಶಂಖ ಪುಷ್ಪನ ಬೇರು, ಮುಟ್ಟಿದ್ರ ಮುನಿ ಬೇರನ್ನ 1 ಇಂಚ್ ಸಂಗ್ರಹ ಮಾಡಿ ಪರ್ಸಲ್ಲಿ ಇಟ್ಕೊಳ್ಳಿ. ಹಳದಿ ದಾರವನ್ನು ಸುತ್ತಿಸ್ಬಿಟ್ಟು ಓಂ ಸರ್ವಣಭವಾಯ ನಮಃ, ಓಂ ಸಂ ಶನೀಶ್ವರಾಯ ನಮಃ 2 ಮಂತ್ರಗಳು ಪಠನೆ ಮಾಡ್ಕೊಳ್ಳಿ. ಈ ವಾರದ ವಿಶೇಷವಾಗಿ ದುರ್ಸಂಖ್ಯೆಗಳು ಹಾಗೂ ಅದೃಷ್ಟ ಸಂಖ್ಯೆಗಳು ನೋಡುವಾಗ ಅದೃಷ್ಟ ಸಂಖ್ಯೆಗಳು 9, 6, ದುರ್ಸಂಖ್ಯೆ ನಿಮಗೆ 4, 7, 8. ಸೊ ಈ ಸಂಖ್ಯೆಗಳನ್ನ ಯಾವ್ಯಾವ ಸಂಖ್ಯೆಯಲ್ಲಿ ಬಳಸ್ಕೊಳ್ಳಿ. ಖಂಡಿತವಾಗ್ಲೂ ಕೂಡ ಒಳ್ಳೆಯದಾಗಲಿ. ಕೆಂಪು ಮತ್ತು ಬಿಳಿ ಬಣ್ಣದ ಬಟ್ಟೆಗಳನ್ನ, ವಸ್ತುಗಳನ್ನ ಸೊ ಖಂಡಿತವಾಗ್ಲೂ ಕೂಡ ಖರೀದಿ ಮಾಡಿ, ಒಳ್ಳೇದಾಗತ್ತೆ. ಶುಭವಾಗಲಿ ಮೇಷರಾಶಿ ಹುಟ್ಟಿರ್ತಕ್ಕಂಥವರಿಗೆ. ಮುಂದಿನ ರಾಶಿ ವೃಷಭ ರಾಶಿ. ರಾಶಿಯಾಧಿಪತಿಯಾದ ಶುಕ್ರ ಗ್ರಹ 4ನೇ ಮನೆಯಲ್ಲಿರ್ತಕ್ಕಂಥದ್ದು. ಸುಖ ಶಾಂತಿ ನೆಮ್ಮದಿ, ವಾಹನ ಖರೀದಿ, ಭೂಮಿ ಖರೀದಿ ಮತ್ತು ತಾಯಿಯ ಒಂದು ಅನುಗ್ರಹದಿಂದ ಒಳ್ಳೆ ಅವಕಾಶಗಳು ಬರಮಾಡ್ಕೊಳ್ಳುವಂಥದ್ದು. ಖಂಡಿತವಾಗ್ಲೂ ಕೂಡ ಗೃಹಾರಂಭ, ಗೃಹ ಪ್ರವೇಶ ಮಾಡುವಂಥ ಅದ್ಭುತವಾದ ಒಂದು ಸಮಯ ನಿಮಗೆ ಕೂಡಿ ಬರ್ತಾ ಇದೆ. ಖಂಡಿತವಾಗ್ಲೂ ಕೂಡ ಉದ್ಯೋಗ ಪ್ರಾಪ್ತಿ ಉಂಟು ಮಾಡುವಂಥದ್ದು, ಸಾಲ ಖಂಡಿತವಾಗ್ಲೂ ಕೂಡ ಪಾವತಿ ಆಗ್ತಕ್ಕಂಥದ್ದು. ಸೊ ಖಂಡಿತವಾಗ್ಲೂ ಕೂಡ ಆರೋಗ್ಯ ಪ್ರಾಪ್ತಿ, ಹಣದ ಸಮಸ್ಯೆ ಪೂರೈಸ್ತಕ್ಕಂಥದ್ದು, ಆರ್ಥಿಕತೆ ಖಂಡಿತವಾಗ್ಲೂ ಕೂಡ ಹೆಚ್ಚಳ ಆಗುವಂಥದ್ದು. ಈ ವಾರ ತುಂಬ ವಿಶೇಷವಾದಂತಹ ಸ್ಥಾನಮಾನ ಸಿಗುವಂಥದ್ದು ವೃಷಭರಾಶಿ ಹುಟ್ಟಿರ್ತಕ್ಕಂಥವರಿಗೆ. ಪಂಚಮದಲ್ಲಿರ್ತಕ್ಕಂಥ ಬುಧ ಮಕ್ಕಳಿಂದ ಒಳ್ಳೆ ಬುದ್ಧಿವಂತಿಕೆಯಿಂದ ಮಕ್ಕಳನ್ನ ಬೆಳೆಸುವಂಥದ್ದು, ಮಕ್ಕಳಿಗೆ ಒಳ್ಳೆ ಹೈಯರ್ ಎಜುಕೇಶನ್ ಅಭಿವೃದ್ಧಿನ ಉಂಟು ಮಾಡುವಂಥದ್ದು. ಕುಲದೇವರ ಅನುಗ್ರಹದಿಂದ, ದೇವರ ಅನುಗ್ರಹದಿಂದ ಖಂಡಿತವಾಗ್ಲೂ ಕೂಡ ಉನ್ನತ ಸ್ಥಾನಮಾನ ಸಿಗುವಂಥದ್ದು. ಸರ್ಕಾರಿ ನೌಕರಿಯಲ್ಲಿ ನಿಮಗೆ ಉನ್ನತ ಸ್ಥಾನಮಾನ ಸಿಗುವಂಥದ್ದು, ಯಶಸ್ಸು, ಕೀರ್ತಿ ಎಲ್ಲವನ್ನೂ ಕೂಡ ತಂದು ಕೊಡುವಂಥದ್ದು. ಈ ವಾರ ವೃಷಭರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಖಂಡಿತವಾಗ್ಲೂ ಕೂಡ ಗುರುಬಲ, ಶನಿ ಬಲ, ರಾಹುಕೇತು ಬಲ ಇರೋದ್ರಿಂದ ಸೊ ಜಯ ವಿಜಯ ಸಾಧಿಸ್ತಕ್ಕಂಥದ್ದಾಗಿರುತ್ತೆ. ಖಂಡಿತವಾಗ್ಲೂ ಕೂಡ ಇಂಟರ್ವ್ಯೂ ಅಟೆಂಡ್ ಮಾಡಿ ಕೆಲಸ ಕಾರ್ಯದಲ್ಲಿ ಖಂಡಿತವಾಗ್ಲೂ ಕೂಡ ಒಳ್ಳೆ ನೌಕರಿ ಸಿಗುವಂಥ ಲಕ್ಷಣ ಕಂಡು ಬರುತ್ತೆ.
ಅಲ್ಲೇ ವ್ಯಾಪಾರ ಕೂಡ ಪ್ರಾರಂಭ ಮಾಡಬಹುದು. ಹೊಸದಾಗಿ ನೀವೇನಾದ್ರು ಪ್ರಾರಂಭ ಮಾಡೋದಾದ್ರೆ ಖಂಡಿತವಾಗ್ಲೂ ಕೂಡ ಆ ವ್ಯಾಪಾರ ಹೆಚ್ಚಾಗಿ ಒಂದೇ ಲಾಭದಾಯಕವಾಗಿ ಖಂಡಿತವಾಗ್ಲೂ ಕೂಡ ಹೆಚ್ಚಿಸ್ಕೋಬಹುದು. ಹೆಚ್ಚಳ ಆಗುವಂತ ಸಾಧ್ಯತೆಗಳು ಕೂಡ ಕಂಡು ಬರುತ್ತೆ. ಖಂಡಿತವಾಗ್ಲೂ ಕೂಡ ವೃಷಭ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ, ವೃಷಭ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಬೆಟ್ಟದ ನೆಲ್ಲಿ ಬೇರು ಹಾಗೂ ತುಳಸಿ ಬೇರು ಒಂದೊಂದು ಇಂಚು ಸಂಗ್ರಹ ಮಾಡಿ ಅದಕ್ಕೆ ಹಳದಿ ದಾರವನ್ನು ಸುತ್ತಿಸಿ ಸಿದ್ಧಿ ಮಾಡಿ ಕೊರಳಲ್ಲಿ ಧರಿಸ್ಕೊಳ್ಳಿ, ಪರ್ಸಲ್ಲಿ ಇಟ್ಕೊಳ್ಳಿ, ದೇವ್ರ ಮನೆ ಇಟ್ಕೊಂಡು ಪೂಜೆ ಮಾಡಿ. ಖಂಡಿತವಾಗ್ಲೂ ಕೂಡ ಇನ್ನಷ್ಟು ಉತ್ತಮ ಫಲಗಳನ್ನ ಕೊಡ್ತಕ್ಕಂಥದ್ದು ವೃಷಭ ರಾಶಿ ಹುಟ್ಟಿರ್ತಕ್ಕಂಥವ್ರಿಗೆ. ಅದೃಷ್ಟ ಸಂಖ್ಯೆ ನಿಮಗೆ 3, 5, 6 ತುಂಬ ಚೆನ್ನಾಗಿರುತ್ತೆ. ಯೆಲ್ಲೋ, ಆರೆಂಜ್, ಪರ್ಪಲ್, ವೈಲೆಟ್, ಗ್ರೀನ್, ಕ್ರೀಮ್ ಮತ್ತು ಬಿಳಿ ಬಣ್ಣಗಳು ತುಂಬ ಚೆನ್ನಾಗಿ ಬರುತ್ತೆ ನಿಮಗೆ ಈ ವಾರ. ಸೊ ಅದನ್ನು ಬಳಕೆ ಮಾಡ್ಕೊಳ್ಳಿ. ಸೊ ಯಾವುದೇ ಸಮಸ್ಯೆಗಳು ಕೂಡ ದೂರ ಮಾಡ್ಕೋಬಹುದು. ಯಾವುದೇ ಕಾರಣಕ್ಕೂ ನೀವು ರಾಹು ಸಂಖ್ಯೆ 4, 13, 22, 31 ಈ ಸಂಖ್ಯೆಗಳು ಅವಾಯ್ಡ್ ಮಾಡಿ. ಖಂಡಿತವಾಗ್ಲೂ ಕೂಡ ಬ್ರೌನ್ ಕಲರ್ನ ಅವಾಯ್ಡ್ ಮಾಡಿ. ಸೊ ನೀವು ಈ ವಾರದಲ್ಲಿ ಇದನ್ನೆಲ್ಲ ಕೂಡ ಫಾಲೋ ಮಾಡಿ ಎಲ್ಲ ಸಮಸ್ಯೆಗಳನ್ನು ಕೂಡ ದೂರ ಮಾಡ್ಕೋಬಹುದು. ಒಳ್ಳೆಯದಾಗಲಿ ವೃಷಭ ರಾಶಿ ಹುಟ್ಟಿರ್ತಕ್ಕಂಥವರಿಗೆ. ಮುಂದಿನ ರಾಶಿ ಮಿಥುನ ರಾಶಿ. ರಾಶಿಯಾಧಿಪತಿಯಾದ ಬುಧ ಗ್ರಹ ಚತುರ್ಥ ಭಾವದಲ್ಲಿ ಭದ್ರಯೋಗದಲ್ಲಿರತಕ್ಕಂಥದ್ದು ಮಾತೇ ಬಂಡವಾಳ. ಖಂಡಿತವಾಗ್ಲೂ ಕೂಡ ಬಂಡವಾಳ ಬೇಕಾಗಿಲ್ಲ, ದುಡ್ಡು ಹಣ ಬೇಕಾಗಿಲ್ಲ, ಮಾತುಗಾರಿಕೆ ಚೆನ್ನಾಗಿರುತ್ತೆ. ಯಶಸ್ಸು, ಕೀರ್ತಿ, ವಾಹನ, ಭೂಮಿ ಖರೀದಿ ಮಾಡುವಂಥದ್ದು, ಗೃಹಾರಂಭ, ಗೃಹ ಪ್ರವೇಶ ಮಾಡುವಂತಹ ಒಂದು ಅವಕಾಶ ಮಾಡಿಕೊಡುತ್ತೆ. ಖಂಡಿತವಾಗ್ಲೂ ಕೂಡ ಸುಖ, ಶಾಂತಿ, ನೆಮ್ಮದಿ, ವ್ಯಾಪಾರ ಹೆಚ್ಚಳ, ವಹಿವಾಟುಗಳಲ್ಲಿ ಹೆಚ್ಚಳ, ದುಡ್ಡು ಕಾಸು ಚೆನ್ನಾಗಿ ಓಡಾಡುತ್ತೆ, ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿ ಮುಂದುವರಿಯುತ್ತೆ. ಖಂಡಿತವಾಗ್ಲೂ ಕೂಡ ಹೆಚ್ಚಿಸ್ಕೋಬಹುದು. ಮತ್ತು ತಂದೆ ಕಡೆಯಿಂದ ಸ್ವಲ್ಪ ಗೊಂದಲ ಕ್ರಿಯೇಟ್ ಆಗ್ಬೋದು. ಸ್ತ್ರೀ ಸಂಬಂಧ ಆರೋಪಗಳು ಬರತಕ್ಕಂಥದ್ದು, ಸಹೋದರ ಕಲಹ ಅಂತಕ್ಕಂಥದ್ದು ಇರುತ್ತೆ. ಖಂಡಿತವಾಗ್ಲೂ ಕೂಡ ಮತ್ತೆ ಮಕ್ಕಳಿಂದ ಸ್ವಲ್ಪ ಅಶಾಂತಿ, ಕಿರಿಕಿರಿ, ದ್ವೇಷವನ್ನು ಸಾಧಿಸಬೇಕಾಗತ್ತೆ. ನಿಮ್ಮ ಮಕ್ಕಳಿಂದ ಸ್ವಲ್ಪ ತಾಳ್ಮೆಯಿಂದ ಇದ್ರೆ ಖಂಡಿತವಾಗ್ಲೂ ಕೂಡ ಆ ಮಕ್ಕಳ ಭವಿಷ್ಯನೂ ತುಂಬ ಚೆನ್ನಾಗಿರುತ್ತೆ. ಮಿಥುನ ರಾಶಿ ಹುಟ್ಟಿರ್ತಕ್ಕಂಥವ್ರಿಗೆ ಸ್ವಲ್ಪ ಬುದ್ಧಿಮಾಂದ್ಯಕ್ಕೆ ಒಳಗಾಗುವಂಥದ್ದು, ಧೈರ್ಯ ತುಂಬಿಕೊಳ್ಳಿ. ಖಂಡಿತವಾಗ್ಲೂ ಕೂಡ ಮಿಥುನ ರಾಶಿ ಹುಟ್ಟಿರ್ತಕ್ಕಂಥವರಿಗೆ ಖಂಡಿತವಾಗ್ಲೂ ಕೂಡ ಶ್ರಮ ವಹಿಸಿ ಬೆವರು ಸುರಿಸಿ ದುಡಿದಾಗ ಆ ಕರ್ಮಸ್ಥಾನದಲ್ಲಿರ್ತಕ್ಕಂಥ ವಕ್ರ ಶನಿಯ ದೋಷ ನಿವಾರಣೆಯಾಗಿ ಒಂದು ಉನ್ನತ ಸ್ಥಾನಮಾನ, ಉನ್ನತ ಮಟ್ಟಕ್ಕೆ ನೀವು ಹೋಗುವಂಥದ್ದು. ಸೊ ಉದ್ಯೋಗ ಪ್ರಾಪ್ತಿ, ಸರ್ಕಾರಿ ನೌಕರಿಯಲ್ಲಿ ಉನ್ನತ ಪ್ರಮೋಷನ್ ಸಿಗುವಂಥದ್ದು, ಪ್ರಮೋಷನ್ ಸಿಕ್ಕಿ ಬೇರೆ ಬೇರೆ ನಿಮ್ಮ ತವರೂರಾಗಿರ್ಬೋದು ಇಷ್ಟಪಡುವಂತಹ ಜಾಗಕ್ಕೆ ಹೋಗುವಂಥದ್ದು. ಸೊ ಈ ರೀತಿಯಾಗಿ ಮಿಥುನ ರಾಶಿಯವರದೇ ಫಲಾಫಲಗಳು ತುಂಬ ಚೆನ್ನಾಗಿರುತ್ತೆ. ಖಂಡಿತವಾಗ್ಲೂ ಕೂಡ ಈ ವಾರ ನಿಮಗೆ ತುಂಬೆ ಬೇರು ಮತ್ತು ತುಳಸಿ ಬೇರು 2 ಬೇರುಗಳನ್ನು ಸಂಗ್ರಹ ಮಾಡಿ ಹಳದಿ ದಾರವನ್ನು ಸುತ್ತಿಸಿ ಸಿದ್ಧಿಸಿ ಕೊರಳಲ್ಲಿ ಧರಿಸ್ಕೊಳ್ಳಿ. ಖಂಡಿತವಾಗ್ಲೂ ಕೂಡ ಒಂದು ಉನ್ನತ ಸ್ಥಾನ ಸಿಗತ್ತೆ. ಬೇವಿನ ಪುಡಿ ಸೇವನೆ ಮಾಡೋದ್ರಿಂದ, ಖಂಡಿತವಾಗ್ಲೂ ಕೂಡ ಬೇವಿನ ಗಿಡ ಎಲ್ಲಾದರೂ ದೇವಸ್ಥಾನ ನಡೋದ್ರಿಂದ ಇನ್ನಷ್ಟು ಅನುಕೂಲಕರವಾದ ಫಲಗಳನ್ನ ಕೊಡ್ತಕ್ಕಂಥದ್ದು ಮಿಥುನ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ. ಮಿಥುನ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಖಂಡಿತವಾಗ್ಲೂ ಕೂಡ 2, 5, 6 ಸಂಖ್ಯೆ ತುಂಬ ಚೆನ್ನಾಗಿರುತ್ತೆ. ಹಾಗೆಯೇ ಕ್ರೀಮ್, ಪಿಂಕ್, ಬಿಳಿ ಮತ್ತು ಹಸಿರು ಬಣ್ಣದ ಬಟ್ಟೆಗಳಿಂದ, ವಸ್ತ್ರಗಳಿಂದ ನಿಮಗೆ ತುಂಬ ಅನುಕೂಲಕರವಾದ ಒಂದು ಫಲಗಳನ್ನ ಕೊಡ್ತಕ್ಕಂಥದ್ದು ಮಿಥುನ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ. ಬುದ್ಧಿವಂತಿಕೆಯಿಂದ ಎಲ್ಲ ಸಮಸ್ಯೆಗಳನ್ನು ಕೂಡ ದೂರ ಮಾಡುವಂಥದ್ದು. ಆದರೆ ಮಕ್ಕಳ ವಿಚಾರದಲ್ಲೂ ಕೂಡ ಮಗದೊಮ್ಮೆ ಮಕ್ಕಳ ವಿಚಾರದಲ್ಲೂ ಕೂಡ ಸ್ವಲ್ಪ ಹುಷಾರಾಗಿದ್ದು ಅದನ್ನು ಕೂಡ ದೂರ ಮಾಡ್ಕೋಬಹುದು. ಸೊ ಇದರಲ್ಲೆಲ್ಲ ಕೂಡ ಬಳಕೆ ಮಾಡ್ಕೊಳ್ಳಿ. ಒಳ್ಳೇದಾಗ್ಲಿ, ಶುಭವಾಗ್ಲಿ ಮಿಥುನ ರಾಶಿ ಹುಟ್ಟಿರ್ತಕ್ಕಂಥವರಿಗೆ. ಮುಂದಿನ ರಾಶಿ ಕಟಕ ರಾಶಿ. ಈ ವಾರದಲ್ಲಿ ಚಂದ್ರ ನಿಮಗೆ 3, 4, 5ರ ಮನೆಯಲ್ಲಿ ಗೋಚಾರದಿಂದ ಖಂಡಿತವಾಗ್ಲೂ ಕೂಡ ಸಹೋದರ ಪ್ರಾಪ್ತಿ, ಸುಖ, ಶಾಂತಿ, ನೆಮ್ಮದಿ, ತಾಯಿಯಿಂದ ಅನುಕೂಲಗಳು ಮತ್ತೆ ವಿದ್ಯೆ ಪ್ರಾಪ್ತಿಯನ್ನು ಉಂಟು ಮಾಡುವಂಥದ್ದು, ವಾಹನದಲ್ಲಿ ಒಳ್ಳೆ ಅನುಕೂಲ ತಂದುಕೊಡುವಂಥದ್ದು, ಮಕ್ಕಳಿಂದ ಒಳ್ಳೆ ಸಹಾಯ ಪಡ್ಕೊಳ್ಳುವಂಥದ್ದು, ಮತ್ತೆ ಮಕ್ಕಳು ಬುದ್ಧಿವಂತರಾಗಿ ಪರಿವರ್ತನೆ ಮಾಡುವಂಥದ್ದು, ಯಶಸ್ಸು, ಕೀರ್ತಿ, ಸಂಪತ್ತು, ಬೆಳವಣಿಗೆಯನ್ನು ಕೊಡ್ತಕ್ಕಂಥದ್ದು, ಕುಲದೇವರ ಒಂದು ಅನುಗ್ರಹವನ್ನು ಪಡ್ಕೊಳ್ಳುವಂಥದ್ದು. ಹಾಗೆಯೇ ಅಮಾವಾಸ್ಯೆ ದೋಷ ಕೂಡ ಕೊಡುತ್ತೆ ಒಂದಿನ, ಆದರೆ ತುಂಬ ಚೆನ್ನಾಗಿರುತ್ತೆ. ಸಹಾಯವನ್ನು, ಕೀರ್ತಿಯನ್ನು, ಬೆಳವಣಿಗೆಗಳನ್ನ, ಒಡವೆಗಳನ್ನು, ಆಡಂಬರ ಜೀವನವನ್ನು ಸಾಗಿಸ್ತಕ್ಕಂಥದ್ದು ಖಂಡಿತವಾಗ್ಲೂ ಕೂಡ ಕಟಕ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ. ಆದರೆ 2ರಲ್ಲಿರ್ತಕ್ಕಂಥ ಕೇತು, ಶುಕ್ರ, ಸ್ತ್ರೀ ಸಂಬಂಧ ಆರೋಪಗಳು ಬರ್ತಕ್ಕಂಥದ್ದು, ಸತಿಪತಿ ಕಲಹ, ಮೃತ್ಯು, ಅಪಮೃತ್ಯು, ಕಂಟಕಗಳು ಬರ್ತಕ್ಕಂಥದ್ದು, ಸ್ವಲ್ಪ ವಾಹನಗಳಿಂದ ಚಾಲನೆ ಮಾಡುವಾಗ ಎಚ್ಚೆತ್ಕೊಳ್ಳಿ. ಕೈಕಾಲು ಪೆಟ್ಟು ಬೀಳುವಂಥದ್ದು, ಮುರಿಯುವಂಥದ್ದು ಖಂಡಿತವಾಗ್ಲೂ ಕೂಡ. ಸೊ ಅನಾವಶ್ಯಕವಾಗಿ ಖರ್ಚುಗಳನ್ನ ಮಾಡಕ್ಕೆ ಹೋಗಬಾರ್ದು. ಖಂಡಿತವಾಗ್ಲೂ ಕೂಡ ಶುಭ ಖರ್ಚುಗಳನ್ನ ಪರಿವರ್ತನೆ ಮಾಡ್ಕೊಳ್ಳಿ. ಆಮಿಷ ಕೊಟ್ಟು ನೀವು ಯಾವುದೇ ಕಾರಣಕ್ಕೂ ಕೂಡ ನಿಮ್ಮ ಕೈಯಿಂದ ಹಣ ಪಾವತಿ ಮಾಡುವಾಗ ಹುಷಾರ್. ಯಾವುದೇ ಕಾರಣಕ್ಕೂ ಕೈ ಬದಲಾವಣೆ ಅಂತ ಯಾರಿಗೂ ಕೂಡ ಹಣ ಪಾವತಿ ಮಾಡಬೇಡಿ, ಮಾತು ಕೊಡಬೇಡಿ. ಖಂಡಿತವಾಗ್ಲೂ ಕೂಡ ಕಟಕ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು, ಖಂಡಿತವಾಗ್ಲೂ ಕೂಡ ಕಟಕ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಉತ್ತರಾಣಿ ಬೇರು
ಮುಟ್ಟರ ಮುನಿಬೇರು 1 ಇಂಚು ಸಂಗ್ರಹ ಮಾಡಿ ಅದನ್ನ ನೀವು ಹಳದಿ ದಾರವನ್ನು ಸುತ್ತಿಸಿ ಪರ್ಸಲ್ಲಿ ಇಟ್ಕೊಳ್ಳಿ, ದೇವ್ರನ್ನ ಇಟ್ಕೊಂಡು ಪೂಜೆ ಮಾಡಿ. ವ್ಯಾಪಾರ ಸ್ಥಳಗಳಲ್ಲಿ, ಕಚೇರಿಗಳಲ್ಲಿ ಆ ಒಂದು ಬೀರುವೊಳಗೆ ಇಟ್ಕೊಳ್ಳಿ. ಎಲ್ಲ ಸಮಸ್ಯೆಗಳು ಕೂಡ ದೂರ ಮಾಡುತ್ತೆ. ಖಂಡಿತವಾಗ್ಲೂ ಕೂಡ ಮೃತ್ಯು ಅಪಮೃತ್ಯು ದೋಷ ನಿವಾರಣೆ ಆಗಲಿ ಅಂತೇಳಿ ನೀವು ಕಾಳಿಕಾ ದೇವಿಯನ್ನ ಆರಾಧನೆ ಮಾಡಿ, ಅಥವಾ ಓಂ ದುಂ ದುರ್ಗಾಯೇ ನಮಃ ಅಂತಕ್ಕಂಥ ಮಂತ್ರ ಪಠನೆ ಮಾಡ್ಕೊಳ್ಳಿ ಕಟಕ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ. ಹಾಗೇನೆ ಈ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು 5, 6, 1 ಸಂಖ್ಯೆ, 2 ಸಂಖ್ಯೆ ಬಳಕೆ ಮಾಡಿ ಎಲ್ಲ ಸಮಸ್ಯೆಗಳನ್ನ ದೂರ ಮಾಡ್ಕೋಬಹುದು. ಹಾಗೇನೆ ಕ್ರೀಮ್, ಬಿಳಿ, ಗ್ರೀನ್, ಪಿಂಕ್ ಮತ್ತು ಗ್ರೇ, ಸ್ಕೈ ಬ್ಲೂ ಅಂತ ಏನ್ ಹೇಳ್ತೀವಿ, ಈ ಬಣ್ಣಗಳನ್ನ ಬಳಕೆ ಮಾಡಿ ವಸ್ತು ಆಗಲಿ ವಸ್ತ್ರಗಳಾಗಲಿ ಈ ಬಣ್ಣದಲ್ಲೇ ಬಳಕೆ ಮಾಡಿ ಸೊ ಎಲ್ಲ ಸಮಸ್ಯೆಗಳನ್ನ ದೂರ ಮಾಡ್ಕೋಬಹುದು. ಕಟಕ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಶುಭವಾಗಲಿ. ಮುಂದಿನ ರಾಶಿ ಸಿಂಹ ರಾಶಿ. ರಾಶಿಯಾಧಿಪತಿಯಾದ ರವಿಗ್ರಹ 2ನೇ ಮನೆಯಲ್ಲಿರ್ತಕ್ಕಂಥದ್ದು. ಬುಧ ಆದಿತ್ಯ ಯೋಗ, ನಿಪುಣ ಯೋಗದಲ್ಲಿರ್ತಕ್ಕಂಥದ್ದು. ಲಾಭಾಧಿಪತಿಯಾದ ಬುಧನೊಟ್ಟಿಗೆ ಇರೋದ್ರಿಂದ ವಿಶೇಷ ಧನಲಾಭಗಳು ಖಂಡಿತವಾಗ್ಲೂ ಕೂಡ. ಸೊ ವಿಶೇಷ ಧನಲಾಭ ಮತ್ತು ಸ್ನೇಹ ವರ್ಗದಿಂದ ಅನುಕೂಲಗಳು ತಂದುಕೊಡುವಂಥದ್ದು. ವ್ಯಾಪಾರ ಮತ್ತು ಯಾರೆಲ್ಲ ಪಾರ್ಟ್ನರ್ ಆಗಿ ವ್ಯಾಪಾರ ವಹಿವಾಟು ನಡೆಸ್ತಾ ಇದ್ರು ಅವರೆಲ್ಲ ಕೂಡ ಹೆಚ್ಚು ಲಾಭ ದೊರೆಯುವಂಥದ್ದು. ದ್ವೇಷ ಸಾಧಿಸ್ತಾರೆ, ಸಾಲ ಏರ್ತು, ಆದರೂ ಕೂಡ ಧನ ಲಾಭಾಧಿಪತಿಯಾದ ಬುಧನೊಟ್ಟಿಗೆ ಗೋಚಾರ ಇರೋದ್ರಿಂದ ರವಿಯ ಒಂದು ಅನುಗ್ರಹ ತುಂಬ ಚೆನ್ನಾಗಿದೆ. ವಾಕ್ಸ್ಥಾನ ಚೆನ್ನಾಗಿದೆ, ವಾಕ್ಚಾತುರ್ಯ ಚೆನ್ನಾಗಿದೆ, ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿ ಮುಂದುವರಿಯುತ್ತೆ. ರಾಶಿಯಲ್ಲೇ ಶುಕ್ರ ಮತ್ತು ಕೇತು ಇರೋದ್ರಿಂದ ಸ್ವಲ್ಪ ವಿವಾಹಕ್ಕೆ ಸಂಬಂಧಪಟ್ಟ ಹಾಗೆ ಕಿರಿಕಿರಿ, ವಿವಾಹ ವಿಳಂಬ ಆಗುವಂಥದ್ದು. ಇನ್ನಷ್ಟು ಕಾಲ ಸ್ವಲ್ಪ ತಾಳ್ಮೆಯಿಂದ ಇರೋದು ಒಳ್ಳೆಯದು. ವಧುವರರ ಇನ್ನಷ್ಟು ಕಾಲ ತಾಳ್ಮೆಯಿಂದ ಇರೋದು ಒಳ್ಳೆಯದು. ಹಾಗೇನೆ ಸತಿಪತಿ ಕಲಹ, ಕಿರಿಕಿರಿ, ವ್ಯಾಪಾರ ವಹಿವಾಟುಗಳಲ್ಲಿ ಪಾರ್ಟ್ನರಲ್ಲಿ ಸ್ವಲ್ಪ ಗೊಂದಲ ಕ್ರಿಯೇಟ್ ಆದರೂ ಕೂಡ ತುಂಬ ಚೆನ್ನಾಗಿರ್ತಕ್ಕಂಥದ್ದು. ಸಿಂಹ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಸ್ವಲ್ಪ ಕೋಪ ಕಡಿಮೆ ಮಾಡ್ಕೋಬೇಕು. ಗಂಡ ಹೆಂಡತಿ ಸಮಸ್ಯೆಗಳು ಹೆಚ್ಚಲ್ಲ, ಆದರೆ ಹುಷಾರಾಗಿರ್ಬೇಕು. ಬಾಯಿಗೆ ಬೇಗ ಹಾಕೋಬೇಕು ಖಂಡಿತವಾಗ್ಲೂ ಕೂಡ. ಸೊ ನಿಮ್ಮ ಕೆಲಸ ಉಂಟು, ನೀವುಂಟು ಅಂತಿದ್ರೆ ಯಾವುದೇ ಸಮಸ್ಯೆಗಳಿರು ಕೂಡ ದೂರ ಮಾಡ್ಕೋಬಹುದು. ಸಿಂಹ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಸಹೋದರ ಕಲಹ, ಅಣ್ಣ ತಮ್ಮಂದರ ವಿಚಾರದಲ್ಲಿ, ಅಕ್ಕ ತಂಗಿಂದರ ವಿಚಾರದಲ್ಲಿ ಸ್ವಲ್ಪ ಕಿರಿಕಿರಿ ಆಗುವಂಥದ್ದು, ದ್ವೇಷ ಸಾಧಿಸುವಂಥದ್ದು. ಅಷ್ಟಮ ಶನಿ ಪ್ರಭಾವ ಬೇರೆ, ವಕ್ರ ಶನಿ, ಮೃತ್ಯು ಅಪಮೃತ್ಯು ದೋಷ, ವಾಹನ ಕಂಟಕ ದೋಷ, ನೀರೆಲೆ ಅಪಾಯ, ಖಂಡಿತವಾಗ್ಲು ಜಲಕಂಟಕ ದೋಷ ಅಂತಕ್ಕಂಥದ್ದಿರುತ್ತೆ. ಸೊ ಹುಷಾರಾಗಿರಬೇಕು. ಆಮಿಷಕ್ಕೆ ಒಡ್ಡಿ ಯಾವುದೇ ತರಹದ ಹಣವನ್ನ ಸುಮ್ಮನೆ ಕೈಯಿಂದ ಪಾವತಿ ಮಾಡಬೇಡಿ ಖಂಡಿತವಾಗ್ಲು ಕೂಡ. ಸೊ ರೈಟಿಂಗಲ್ಲಿರಬೇಕು. ಸೆಕ್ಯೂರಿಟಿ ಕೊಡೋಕೆ ಹೋಗ್ಬೇಡಿ, ಯಾವುದೇ ಕಾರಣಕ್ಕೂ ಕೂಡ ಬೇರೆಯವರಿಗೆ ಸೆಕ್ಯೂರಿಟಿ ಕೊಡೋಕೆ ಹೋಗಬೇಡಿ. ಸಿಂಹರಾಶಿ ಹುಟ್ಟಿರ್ತಕ್ಕಂಥವ್ರಿಗೆ ಕೋಪ ಕಡಿಮೆ ಮಾಡ್ಕೊಳ್ಳಿ. ಬಿಳಿ ಎಕ್ಕದ ಬೇರು, ತುಳಸಿ ಬೇರನ್ನ 1 ಇಂಚು ಸಂಗ್ರಹ ಮಾಡಿ ಪೂಜೆ ಮಾಡಿ ಪರ್ಸಲ್ ಇಟ್ಕೊಳ್ಳಿ, ದೇವ್ರ ಮನೆ ಇಟ್ಕೊಳ್ಳಿ, ಬೀರುವೊಳಗೆ ಇಟ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಗ್ರೀನ್ ಮತ್ತು ಗ್ರೇ, ಪಿಂಕ್, ರೆಡ್ ಈ ಬಣ್ಣಗಳನ್ನ ಬಳಕೆ ಮಾಡಿ ಸೊ ಖಂಡಿತವಾಗ್ಲೂ ಕೂಡ ಎಲ್ಲ ಥರದಲ್ಲೂ ನಿಮಗೆ ಸೊ ಅನುಕೂಲ ತಂದು ಕೊಡುವಂಥ ಒಂದು ವಾರವಾಗಿರುತ್ತೆ. ಸಿಂಹರಾಶಿ ಹುಟ್ಟಿರ್ತಕ್ಕಂಥವ್ರಿಗೆ ಶುಭವಾಗಲಿ. ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿ ಅಧಿಪತಿ ಬುಧ ಗ್ರಹ ರಾಶಿಯಲ್ಲಿ ಇರ್ತಕ್ಕಂಥದ್ದು. ಲಾಭಾಧಿಪತಿಯ ಚಂದ್ರ ಧನಭಾವಕ್ಕೆ, ಸಹೋದರ ಭಾವಕ್ಕೆ ಗೋಚಾರದಲ್ಲಿ ಖಂಡಿತವಾಗ್ಲೂ ಕೂಡ ಸ್ಥಾನ ಪಲಟ ಆಗೋದ್ರಿಂದ ಸೊ ಬುಧಚಂದ್ರ ಯೋಗ, ಬುಧಾದಿತ್ಯ ಯೋಗ, ಅಮಾವಾಸ್ಯ ಯೋಗವನ್ನ ಖಂಡಿತವಾಗ್ಲೂ ಕೂಡ ತಂದುಕೊಡುವಂಥದ್ದು. ಖಂಡಿತವಾಗ್ಲೂ ಧನ ಸ್ಥಾನದಲ್ಲಿರ್ತಕ್ಕಂಥ ಕುಜ ಗುರು ದೃಷ್ಟಿ ಇರೋದ್ರಿಂದ ಗುರು ಮಂಗಲ ಯೋಗವನ್ನು ತಂದುಕೊಡುವಂಥದ್ದು. ವಿಶೇಷ ಧನ ಲಾಭ, ಲಾಟ್ರಿ ಯೋಗ ಅಂತ ಹೇಳ್ಬೋದು. ಸೊ ಖಂಡಿತವಾಗ್ಲೂ ಕೂಡ ಆರ್ಥಿಕ ಪರಿಸ್ಥಿತಿ ಖಂಡಿತವಾಗ್ಲೂ ಕೂಡ ಹೆಚ್ಚಲಾಗುವಂಥದ್ದು. ಮುಟ್ಟಿದ್ದೆಲ್ಲ ಚಿನ್ನ ಆಗುವಂಥದ್ದು ಈ ವಾರ. ದಿಢೀರ್ ಧನ ಲಾಭ, ವಿಶೇಷ ಧನ ಲಾಭ, ವ್ಯಾಪಾರ ಉದ್ಯೋಗ ತುಂಬ ಚೆನ್ನಾಗಿರುತ್ತೆ. ಆದರೆ ಎಲ್ಲ ಮನೆಯಲ್ಲಿ ಸ್ವಲ್ಪ ವಕ್ರ ಶನಿ ಇರೋದ್ರಿಂದ ಸ್ವಲ್ಪ ನಂಬಿಕೆ ದ್ರೋಹ ಆಗುವಂಥದ್ದು, ಸತಿಪತಿ ಕಲಹ, ಮಿತ್ರನಿಂದ ಮೋಸ ವಂಚನೆ ಆಗುವಂಥದ್ದು, ನಂಬಿಕೆ ದ್ರೋಹಗಳಾಗುತ್ತೆ. ಎಚ್ಚೆತ್ಕೊಳ್ಳಿ. ಕನ್ಯಾ ರಾಶಿ ಹುಟ್ಟಿರ್ತಕ್ಕಂಥವ್ರ ಲೆಕ್ಕಾಚಾರವಾಗಿ ಜೀವನ, ದುಡಿಮೆ ತುಂಬ ಚೆನ್ನಾಗಿರುತ್ತೆ, ಅದ್ಭುತವಾಗಿರುತ್ತೆ. ವ್ಯಾಪಾರ ಇಲ್ಲಿವರೆಗೂ ಏನಿತ್ತು ನೋಡಿ, ಇದು ತುಂಬ ವಿಶೇಷ ಅಂದರೆ 9, 10, 11, 12 ರಾಶಿ ಇಷ್ಟು ಮನೆ ಅಧಿಪತಿಗಳ ಮಿಲನ ಆಗುವಂಥದ್ದು, ತುಂಬ ವಿಶೇಷ ಸ್ಥಾನಮಾನ ಸಿಗುವಂಥದ್ದು ಈ ವಾರ ನಿಮಗೆ ಖಂಡಿತವಾಗ್ಲೂ ಕೂಡ. ಮುಟ್ಟಿದ್ದೆಲ್ಲ ಚಿನ್ನ ಆಗುವಂಥ ಒಂದು ವಾರವಾಗಿರುತ್ತೆ ಕನ್ಯಾ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ. ಖಂಡಿತವಾಗ್ಲೂ ಕೂಡ ಈ ವಾರ ನಿಮಗೆ ತುಂಬ ವಿಶೇಷವಾಗಿ ತುಳಸಿ ಬೇರು, ತುಂಬೆ ಬೇರು, ಈ ತುಳಸಿ ಬೇರು, ತುಂಬೆ ಬೇರು 1 ಇಂಚು ಸಂಗ್ರಹ ಮಾಡಿ ಅದಕ್ಕೆ ಹಳದಿ ದಾರವನ್ನು ಸುತ್ತಿಸಿ ಸಿದ್ಧಿ ಮಾಡಿ ಪರ್ಸಲ್ ಇಟ್ಕೊಳ್ಳಿ, ಕೊರಳಲ್ಲಿ ಇಟ್ಕೊಳ್ಳಿ. ಮತ್ತೆ ತುಳಸಿ ಪುಡಿಯನ್ನ ಜೇನುತುಪ್ಪ ಅಥವಾ ಬಿಸಿ ನೀರಲ್ಲಿ ಬೆರೆಸಿ
ಸೊ 100 ಮಿಲಿಯಷ್ಟು ಸೇವನೆ ಮಾಡಿ ಖಂಡಿತವಾಗ್ಲೂ ಕೂಡ ಲೆಕ್ಕಾಚಾರವಾಗಿ ಜೀವನ ಬುದ್ಧಿವಂತಿಕೆಯಿಂದ ಇರುವಂಥದ್ದು. ಸೊ ಅನಾರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ರೆ ಇದನ್ನು ಬಳಕೆ ಮಾಡಿ ಆರೋಗ್ಯ ಪ್ರಾಪ್ತಿಯನ್ನು ಉಂಟು ಮಾಡುವಂಥದ್ದು. ಸೊ ಯಶಸ್ಸು, ಕೀರ್ತಿ, ಸಂಪತ್ತು, ರಾಜಕೀಯವಾಗಿ ರಾಜಕಾರಣಿಗಳಿಗೆ, ಸರ್ಕಾರಿ ನೌಕರಿಯಲ್ಲಿರ್ತಕ್ಕಂಥವ್ರಿಗೆ, ಉದ್ಯಮಿಯಲ್ಲಿರ್ತಕ್ಕಂಥವ್ರಿಗೆ ಉನ್ನತ ಸ್ಥಾನಮಾನ ಸಿಗುವಂಥದ್ದು ಕನ್ಯಾ ರಾಶಿ ಹುಟ್ಟಿರ್ತಕ್ಕಂಥವ್ರಿಗೆ. ಈ ವಾರ ನಿಮಗೆ ಓಂ ನಮೋ ನಾರಾಯಣಾಯ ನಮಃ ಅಂತಕ್ಕಂಥ ಮಂತ್ರ ಯಥೇಚ್ಛವಾಗಿ ನೀವು ಪಠನೆ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ಕೂಡ ಕನ್ಯಾ ರಾಶಿ ಹುಟ್ಟಿರ್ತಕ್ಕಂಥವರಿಗೆ 1, 2, 5ರ ಸಂಖ್ಯೆ ತುಂಬ ಚೆನ್ನಾಗಿರುತ್ತೆ. ಗ್ರೀನ್, ಹಳದಿ ಮತ್ತು ಸ್ಕೈ ಬ್ಲೂ, ಕ್ರೀಮ್, ಪಿಂಕ್ ಬಣ್ಣಗಳು ನಿಮಗೆ ತುಂಬ ಅನುಕೂಲ ತಂದುಕೊಡುವಂಥದ್ದು. ಸೊ ಆ ಬಣ್ಣಗಳನ್ನ ಬಳಕೆ ಮಾಡಿ ಒಂದು ಒಳ್ಳೆ ಅದೃಷ್ಟಕರವಾದ ಒಂದು ಜೀವನ ಸಾಗಿಸ್ತಕ್ಕಂಥದ್ದು ಕನ್ಯಾ ರಾಶಿ ಹುಟ್ಟಿರ್ತಕ್ಕಂಥವ್ರಿಗೆ ಶುಭವಾಗಲಿ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯಾಧಿಪತಿ ಆದ ಕುಜ ವ್ಯಯದಲ್ಲಿರ್ತಕ್ಕಂಥದ್ದು. ಅನಾವಶ್ಯಕ ಖರ್ಚುಗಳು, ಪೊಲೀಸ್ ಸ್ಟೇಷನ್, ಕೋರ್ಟು, ಕಚೇರಿ ಈ ಥರ ಸಮಸ್ಯೆಗಳು ಹುಡ್ಕೊಂಬಂದ್ರು ಗುರು ವೀಕ್ಷಣೆಯಿಂದ. ಕುಟುಂಬಾಧಿಪತಿ, ಧನಾಧಿಪತಿಯಾದ ಗುರುಗ್ರಹ, ವಾಕ್ಸ್ಥಾನಾಧಿಪತಿಯ ಗುರುಗ್ರಹ ವೀಕ್ಷಣೆ ಇರೋದರಿಂದ ಎಲ್ಲರಿಂದ ದೂರ ಆಗುವಂಥದ್ದು, ಮಾತಿಗೆ ಬೆಲೆ ಸಿಗುವಂಥದ್ದು ಖಂಡಿತವಾಗ್ಲೂ ಕೂಡ. ವಿಶೇಷ ಧನ ಲಾಭವನ್ನು ಉಂಟು ಮಾಡುವಂಥದ್ದು. ರಾಶಿಯಾಧಿಪತಿಯ ಕುಜನಿಗೆ ಧನ ಪಂಚಮಾಧಿಪತಿಯ ಗುರು ವೀಕ್ಷಣೆ ಇರೋದು ತುಂಬ ವಿಶೇಷ ಧನಲಾಭವನ್ನು, ಮಕ್ಕಳಿಂದ ಅನುಕೂಲ ತಂದು ಕೊಡುವಂಥದ್ದು, ಕುಲದೈವ ದರ್ಶನ ಉಂಟು ಮಾಡುವಂಥದ್ದು, ದೈವ ಆಕರ್ಷಣೆ ಉಂಟು ಮಾಡುವಂಥದ್ದು, ಬುದ್ಧಿವಂತಿಕೆಯಿಂದ ಎಲ್ಲ ಸಮಸ್ಯೆಗಳನ್ನ ದೂರ ಮಾಡುವಂಥದ್ದು, ಸಾಲದಿಂದ ದೂರ ಆಗುವಂಥದ್ದು, ವಿಶೇಷ ಧನಲಾಭ, ಕೋಟಿ ಸಮಸ್ಯೆಗಳನ್ನ ದೂರ ಮಾಡುವಂಥದ್ದು. 11ನೇ ಭಾವದಲ್ಲಿ ಬುಧ ಮತ್ತು ಆದಿತ್ಯ ಇದ್ರೆ ಕೋಟಿ ಸಮಸ್ಯೆಗಳನ್ನ ದೂರ ಮಾಡುವಂಥ ಒಂದು ಯೋಗ ತಂದು ಕೊಡುವಂಥದ್ದು ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಖಂಡಿತವಾಗ್ಲೂ ಕೂಡ. ಕಲೆ ಜೀವನ ಹೆಚ್ಚಿಸುವಂಥದ್ದು. ಇಲ್ಲಿವರೆಗೂ ಸ್ವಲ್ಪ ಏನು ಲೋನ್ ಗೀನು ಅಂತ ಅಳಿತಾ ಇದ್ರೋ ಈ ವಾರ ನಿಮಗೆ ಖಂಡಿತವಾಗ್ಲೂ ಕೂಡ ಲೋನ್ ಸಿಗುವಂಥದ್ದು. ಕೈ ಬದಲಾವಣೆ ಅಂತ ತಗೊಂಡ್ರು ಖಂಡಿತವಾಗ್ಲೂ ಕೂಡ ಹಣ ಪಡ್ಕೊಳ್ಳುವಂಥದ್ದು. ಆರೋಗ್ಯ ಪ್ರಾಪ್ತಿ, ಉದ್ಯೋಗ ಪ್ರಾಪ್ತಿಯನ್ನು ಪ್ರಮೋಷನ್ ಪಡ್ಕೊಳ್ಳುವಂಥದ್ದು ಗುರು ವೀಕ್ಷಣೆಯಿಂದ ಖಂಡಿತವಾಗ್ಲೂ ಕೂಡ. ಹಾಗೆಯೇ ವಾಹನ ಸ್ಥಾನದಲ್ಲಿ, ಭೂಮಿ ಸ್ಥಾನದಲ್ಲಿ ರಾಹು ಇರೋದ್ರಿಂದ ಸ್ವಲ್ಪ ತೊಂದರೆ ಕೊಡುವಂಥದ್ದು. ವಾಹನಗಳಲ್ಲಿ ಭೂ ಖರೀದಿ ಮತ್ತು ಮಾರಾಟಕ್ಕೆ ಆಗುವಂಥ ಸಂದರ್ಭದಲ್ಲಿ ಸ್ವಲ್ಪ ಕಿರಿಕಿರಿ ಆಗುವಂಥ, ಲಿಟಿಗೇಷನ್ ಆಗುವಂಥ ಸಂದರ್ಭದಲ್ಲಿ ದೈವ ಬಲದಿಂದ ಓಂ ಶರವಣ ಭವಾಯ ನಮಃ ಅಂತಕ್ಕಂಥ ಮಂತ್ರ ಪಠನೆ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ಕೂಡ ಸಮಸ್ಯೆಗಳಿಂದ ದೂರ ಮಾಡ್ಕೋತೀರಾ. ನೆಲ್ಲಿ ಬೇರು, ಬಿಳಿ ಎಕ್ಕದ ಬೇರು, ಬೆಟ್ಟದ ನೆಲ್ಲಿ ಬೇರು, ಬಿಳಿ ಎಕ್ಕದ ಬೇರನ್ನ ಸಂಗ್ರಹ ಮಾಡಿ ಪರ್ಸಲ್ಲಿ ಇಟ್ಕೊಳ್ಳಿ ಅಥವಾ ದೇವ್ರ ಮನೆ ಇಟ್ಕೊಂಡು ಪೂಜೆ ಮಾಡ್ಕೊಂಬನ್ನಿ. ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಶುಭ ಸಂಖ್ಯೆ 1, 5, 9, 3. ಬಿಳಿ ಬಣ್ಣ, ಹಳದಿ, ಆರೆಂಜ್, ಗ್ರೀನ್, ಗ್ರೇ, ಪಿಂಕ್, ರೆಡ್ ಈ ಬಣ್ಣಗಳಿಂದ ನಿಮಗೆ ಖಂಡಿತವಾಗ್ಲೂ ಕೂಡ ಉತ್ತಮವಾದ ಒಂದು ಫಲಗಳನ್ನ ಕೊಡ್ತಕ್ಕಂಥದ್ದು. ಸುಖ, ಶಾಂತಿ, ನೆಮ್ಮದಿಯಿಂದ ಸಿಗುವಂಥದ್ದು. ಖಂಡಿತವಾಗ್ಲೂ ಕೂಡ ಯಶಸ್ಸು, ಕೀರ್ತಿ, ಮಕ್ಕಳಿಂದ ಒಳ್ಳೆ ಅನುಕೂಲ ತಂದು ಕೊಡುವಂಥ ಒಂದು ವಾರವಾಗಿರುತ್ತೆ ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ. ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರು ಹೆಚ್ಚಾಗಿ ಸುಬ್ರಹ್ಮಣ್ಯ ಶಾಂತಿನ ಮಾಡ್ಕೊಂಡ್ಬರ್ಬೇಕಾಗತ್ತೆ ದಿನನಿತ್ಯ. ಸೊ ಇದನ್ನ ಮಾಡಿ ತಕ್ಕ ಮಟ್ಟಿಗೆ ಸಮಸ್ಯೆಗಳನ್ನು ದೂರ ಮಾಡ್ಕೋಬಹುದು. ಯಾಕೆಂತಂದ್ರೆ ಅಷ್ಟಮ ಗುರು ಪ್ರಭಾವ ಹೆಚ್ಚಾಗಿರೋದ್ರಿಂದ ಓಂ ಗುಂ ಗುರುವೇ ನಮಃ ಅಂತಕ್ಕಂಥ ಮಂತ್ರ ಕೂಡ ನೀವು ಪಠನೆ ಮಾಡ್ಕೊಳ್ಳೋದು ಒಳ್ಳೆಯದು. ವೃಶ್ಚಿಕ ರಾಶಿ ಹುಟ್ಟಿರ್ತಕ್ಕಂಥವ್ರಿಗೆ ಶುಭವಾಗಲಿ. ಮುಂದಿನ ರಾಶಿ ಧನುಸ್ ರಾಶಿ. ರಾಶಿಯಾಧಿಪತಿಯಾದ ಗುರುಗ್ರಹ ಸಪ್ತಮದಿಂದ ನೇರವಾಗಿ ರಾಶಿ ಮೇಲೆ ದೃಷ್ಟಿ ಬೀಳುವಂಥದ್ದು. ತುಂಬ ವಿಶೇಷ ಸ್ಥಾನಮಾನ ಸಿಗುವಂಥದ್ದು. ಧರ್ಮ ಕರ್ಮಾಧಿಪತಿಗಳಾದಂತಹ ರವಿ ಮತ್ತು ಬುಧಗ್ರಹ ಧರ್ಮ ಕರ್ಮ ರಾಜಯೋಗ, ಭದ್ರಯೋಗ, ಮಹಾಲಕ್ಷ್ಮಿ ಯೋಗ, ನಾಗಯೋಗ ಇತ್ಯಾದಿ ಯೋಗಗಳು ಉಂಟು ಮಾಡ್ತಕ್ಕಂಥ ಒಂದು ಅದ್ಭುತವಾದ ವಾರ ಧನುಸು ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ. ತುಂಬ ವಿಶೇಷ ಸ್ಥಾನಮಾನ ಸಿಗುವಂಥದ್ದು ಧನುಸು ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ. 4ನೇ ಮನೆಯಲ್ಲಿ ವಕ್ರ ಶನಿ ಇರೋದ್ರಿಂದ ಸ್ವಲ್ಪ ವಿದ್ಯೆಯಲ್ಲಿ ಸ್ವಲ್ಪ ತೊಂದರೆ ಉಂಟಾಗುವಂಥದ್ದು, ಮರವನ್ನು ಉಂಟು ಮಾಡುವಂಥದ್ದು, ವಾಹನ ಅಪಘಾತದಲ್ಲಿ ಸಂಭವಿಸುವಂಥದ್ದು, ತಂದೆ ಕಡೆಯಿಂದ ಸ್ವಲ್ಪ ತಂದೆ ಅನಾರೋಗ್ಯ ಸಮಸ್ಯೆಯಿಂದ ಬರುವಂಥದ್ದು, ತಂದೆಗೆ ಆರ್ಥಿಕತೆಯಿಂದ ಸ್ವಲ್ಪ ತೊಂದರೆ ಉಂಟಾಗುವಂಥದ್ದು, ದ್ವೇಷ ಸಾಧಿಸುವಂಥದ್ದು, ಸಾಲದ ಸಮಸ್ಯೆ, ಶತ್ರು ಬಾಧೆ, ಅನಾರೋಗ್ಯ ಸಮಸ್ಯೆ ಇದೆಲ್ಲ ಕೂಡ ತಂದೆ ಕಡೆ ಸ್ವಲ್ಪ ಹೆಚ್ಚಾಗಿ ದುಷ್ಪರಿಣಾಮ ಬೀರುವಂಥದ್ದಿರುತ್ತೆ ಧನುಸು ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ. ಹಾಗೆಯೇ ಸಹೋದರ ಕಲಹ, ಆದರೆ ಸಹೋದರ ಸ್ಥಾನಾಧಿಪತಿಯ ಕುಜ ಲಾಭ ಸ್ಥಾನದಿಂದ ಗುರು ವೀಕ್ಷಣೆಯಿಂದ ಆ ಸಮಸ್ಯೆಗಳನ್ನು ದೂರ ಮಾಡುವಂಥದ್ದು. ವಿಶೇಷವಾಗಿ ಮಕ್ಕಳಿಂದ ಒಳ್ಳೆಯ ಒಂದು ವಾತಾವರಣ, ಬುದ್ಧಿವಂತಿಕೆಯಿಂದ ಏನೇ ಸಮಸ್ಯೆಗಳು ಕೂಡ ದೂರ ಮಾಡುವಂಥದ್ದು. ಹೈಯರ್ ಎಜುಕೇಷನ್ ತುಂಬ ಚೆನ್ನಾಗಿರುತ್ತೆ. ವಾಹನ ಖರೀದಿ, ಭೂ ಖರೀದಿ ಮಾಡೋದಕ್ಕೆ ಅತ್ಯಂತ ಒಳ್ಳೆ ಶುಭ ವಾರ ಇದು ಧನುಸು ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ. ಈ ವಾರ ನಿಮಗೆ ಖಂಡಿತವಾಗ್ಲೂ ಕೂಡ ಅಶ್ವತ್ಥ ಬೇರು, ಬಿಳಿ ಏಕದ ಬೇರು
ಅಶ್ವತ್ಥ ಬೇರು, ಬಿಳೀಕದ ಬೇರು, ತುಳಸಿ ಬೇರನ್ನ ಒಂದೊಂದು ಇಂಚು ಸಂಗ್ರಹ ಮಾಡಿ ಪರ್ಸಲ್ಲಿ ಅಥವಾ ಬೀರೋ ಒಳಗೆ ದೇವ್ರ ಮನೆ ಇಟ್ಕೊಂಡು ಪೂಜೆ ಮಾಡಿ ಖಂಡಿತವಾಗ್ಲೂ ಕೂಡ ಧನುಸು ರಾಶಿ ಹುಟ್ಟಿರ್ತಕ್ಕಂಥವ್ರಿಗೆ ಹಾಗೆಯೇ ರಾಜಕೀಯವಾಗಿ ಬೆಳೆಯೋದಕ್ಕೆ ಅತ್ಯಂತ ಶುಭ ವಾರ ಇದು. ಸರ್ಕಾರಿ ನೌಕರಿಯಲ್ಲಿ ಉನ್ನತ ಸ್ಥಾನ ಪಡ್ಕೊಳ್ಳೋದಿಕ್ಕೆ, ಪ್ರಮೋಷನ್ ಪಡ್ಕೊಳ್ಳೋದಿಕ್ಕೆ, ಉದ್ಯೋಗದಲ್ಲಿ ನಿರುದ್ಯೋಗಿಗಳಿಗೆ ಉದ್ಯೋಗ ಪ್ರಾಪ್ತಿ ಉಂಟು ಮಾಡುವಂಥದ್ದು, ಇಂಟರ್ವ್ಯೂಯಲ್ಲಿ ಪಾಸ್ ಆಗುವಂಥದ್ದು, ಒಳ್ಳೆ ಸ್ಥಾನಮಾನ ಸಿಗುವಂಥದ್ದು, ಒಡವೆಗಳು ಸೇರುವಂಥದ್ದು, ಆಭರಣಗಳು ಮತ್ತು ವಿಶೇಷ ಧನಲಾಭವನ್ನು ಉಂಟು ಮಾಡುವಂಥದ್ದು, ಮಿತ್ರರಿಂದ ವಿಶೇಷ ಧನಲಾಭ, ಸತಿಪತಿ ಅನ್ಯೋನ್ಯ ಪ್ರಾಪ್ತಿಯನ್ನು ಉಂಟು ಮಾಡುವಂಥದ್ದು ಈ ವಾರ ಖಂಡಿತವಾಗ್ಲೂ ಕೂಡ ಧನುಸು ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಹಳದಿ, ಆರೆಂಜ್ ಮತ್ತು ರೆಡ್, ಗ್ರೀನ್, ಗ್ರೇ, ಪಿಂಕ್, ಕ್ರೀಮ್ ಈ ಬಣ್ಣಗಳು ಖಂಡಿತವಾಗ್ಲೂ ಕೂಡ ತುಂಬ ಅಂದರೆ ತುಂಬ ಅದೃಷ್ಟ ತಂದು ಕೊಡುತ್ತೆ. 3, 5, 6, 1, 9 ಈ ಸಂಖ್ಯೆಗಳನ್ನ ಬಳಕೆ ಮಾಡಿ ಇನ್ನಷ್ಟು ಅನುಕೂಲಕರವಾದ ಫಲಗಳನ್ನ ತಂದ್ಕೋಬಹುದು. ಧನುಸು ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಶುಭವಾಗಲಿ. ಧನುಸು ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಮುಂದಿನ ರಾಶಿ ಮಕರ ರಾಶಿ. ರಾಶಿಯಾಧಿಪತಿಯಾದ ಶನಿ ತೀರ್ಥದಲ್ಲಿರ್ತಕ್ಕಂಥದ್ದು. ಸುಖ, ಶಾಂತಿ, ನೆಮ್ಮದಿ, ಅದೃಷ್ಟ, ಯಶಸ್ಸು, ಕೀರ್ತಿ, ಧೈರ್ಯದಿಂದ ಕೆಲಸ ಕಾರ್ಯನ ನಿಭಾಯಿಸ್ತಕ್ಕಂಥದ್ದು ಖಂಡಿತವಾಗ್ಲೂ ಕೂಡ. ರಾಶಿಯ ಧನಾಧಿಪತಿಯಾದ ಶನಿಗ್ರಹ ವಕ್ರಿಗೆ ತಿಳಿದರೂ ಕೂಡ ಭಾಗ್ಯಾಧಿಪತಿಯಾದ ಬುಧ ವೀಕ್ಷಣೆಯಿಂದ ವಿಶೇಷ ಧನಲಾಭ, ಭಾಗ್ಯ, ಅದೃಷ್ಟ, ಯಶಸ್ಸು, ಕೀರ್ತಿ ಎಲ್ಲವನ್ನು ಕೂಡ ತಂದುಕೊಡುವಂಥದ್ದು. ಒಂದು ಕಡೆ ವೈರಿಗಳು ಕಾಟ ತಡೆಯಲಾರದು, ಒಂದು ಕಡೆ ಅನಾರೋಗ್ಯ ಸಮಸ್ಯೆ, ಒಂದು ಕಡೆ ಸಾಲದ ಸಮಸ್ಯೆ, ಋಣ ಬಾಧೆಯನ್ನು ಅನುಭವಿಸ್ತಕ್ಕಂಥದ್ದು ಖಂಡಿತವಾಗ್ಲೂ ಕೂಡ. ಜಯ ವಿಜಯವನ್ನು ಸಾಧಿಸಬೇಕು ಅಂತಂದರೆ ಓಂ ನಮೋ ನಾರಾಯಣ ನಮಃ ಅಂತಕ್ಕಂಥ ಮಂತ್ರ ಪಠನೆ ಮಾಡ್ಕೊಳ್ಳಿ. ಪಚ್ಚಕರ್ಪೂರ, ವಿಶೇಷವಾಗಿ ಪಚ್ಚೆ ಕರ್ಪೂರವನ್ನು ಪರ್ಸಲ್ಲಿ ಇಡೋದ್ರ ಮೂಲಕವಾಗಿ, ಪೆಟ್ಟಿಗೆಯಲ್ಲಿ ಇಡೋದ್ರ ಮೂಲಕವಾಗಿ ಖಂಡಿತವಾಗ್ಲೂ ಕೂಡ ಸಮಸ್ಯೆಗಳನ್ನ ದೂರ ಮಾಡ್ಕೋಬಹುದು ಮಕರ ರಾಶಿ ಹುಟ್ಟಿರ್ತಕ್ಕಂಥವ್ರಿಗೆ. ಹಾಗೆಯೇ ಅಷ್ಟಮದಲ್ಲಿರ್ತಕ್ಕಂಥ ಶುಕ್ರ ಮತ್ತು ಕುಜ ಕೇತು ಗ್ರಹ ಸತಿಪತಿ ಕಲಹ, ವಾಹನ ಕಂಟಕ ಮತ್ತು ಮಕ್ಕಳಿಗೆ ಸ್ವಲ್ಪ ಅನಾನುಕೂಲ, ಮಕ್ಕಳ ಮೇಲೆ ದುಷ್ಪರಿಣಾಮ ಬೀರುವಂಥದ್ದು, ಮಾಡ್ತಕ್ಕಂಥ ಕೆಲಸ ಕಾರ್ಯಗಳ ಮೇಲೆ ವ್ಯಾಪಾರದಲ್ಲಿ ನಷ್ಟ ಸಂಭವಿಸುವಂಥದ್ದು ಅಷ್ಟಮದಲ್ಲಿ ಶುಕ್ರ ಕೇತು ಒಟ್ಟಿಗೆ ಇರೋದ್ರಿಂದ ಖಂಡಿತವಾಗ್ಲೂ ಕೂಡ. ಹಾಗಾಗಿ ತಾಳ್ಮೆಯಿಂದ ಇದ್ದು ಈ ಸಮಸ್ಯೆಗಳನ್ನು ದೂರ ಮಾಡ್ಕೋಬೇಕು. ಓಂ ಐಂ ಹ್ರೀಂ ಶ್ರೀ ಮಹಾಲಕ್ಷ್ಮಿಯೇ ನಮಃ, ಓಂ ಕೇತುವೆ ನಮಃ, ಓಂ ಐಂ ಹ್ರೀಂ ಶ್ರೀ ಮಹಾಲಕ್ಷ್ಮಿಯೇ ನಮಃ, ಓಂ ಕೇತುವೆ ನಮಃ ಅಂತಕ್ಕಂಥ ಮಂತ್ರ ಯಥೇಚ್ಛವಾಗಿ ನೀವು ಪಠನೆ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ಕೂಡ ಮಕರ ರಾಶಿ ಹುಟ್ಟಿರ್ತಕ್ಕಂಥವ್ರಿಗೆ ಬೇರೆ ಬೇರೆ ದೋಷಗಳನ್ನು ದೂರ ಮಾಡ್ತಕ್ಕಂಥ ಒಂದು ಅದ್ಭುತವಾದ ಒಂದು ಮಂತ್ರ ಇದು. ಖಂಡಿತವಾಗ್ಲೂ ಕೂಡ ಪಠನೆ ಮಾಡ್ಕೊಳ್ಳಿ, ಒಳ್ಳೆಯದಾಗಲಿ. ಏನೇ ರಾಹುಕೇತು ಸರ್ಪದೋಷ ಇದ್ರೂ ಕೂಡ ಈ ಒಂದು ಶಾಂತಿ ಪರಿಹಾರಗಳನ್ನ ಮಾಡ್ಕೋಬೇಕಾಗತ್ತೆ. ಇದನ್ನು ಮಾಡ್ಕೊಳ್ಳಿ. ಅದರ ಜೊತೆಯಲ್ಲಿ ತುಂಬೆ ಬೇರು, ಶಂಖಪುಷ್ಪ ಬೇರನ್ನ ಒಂದೊಂದು ಇಂಚು ಸಂಗ್ರಹ ಮಾಡಿ ಕೂಡ ನೀವು ಇಟ್ಕೋಬಹುದು ಪಚ್ಚಕರ್ಪೂರದ ಜೊತೆಯಲ್ಲಿ. ಇದನ್ನ ಬಳಕೆ ಮಾಡಿ ಖಂಡಿತವಾಗ್ಲೂ ಕೂಡ ಎಲ್ಲ ಸಮಸ್ಯೆಗಳನ್ನು ಕೂಡ ದೂರ ಮಾಡ್ಕೋಬಹುದು. ಸೊ 9 ಮತ್ತು 5, 2 ಸಂಖ್ಯೆ ತುಂಬ ಅದೃಷ್ಟ ತಂದು ಕೊಡುತ್ತೆ ಈ ವಾರ ನಿಮಗೆ. ಕೆಂಪು, ಹಳದಿ, ಗ್ರೀನ್, ಗ್ರೇ, ಕ್ರೀಮ್ ಬಣ್ಣಗಳು ಈ ವಾರ ನಿಮಗೆ ತುಂಬ ಅದೃಷ್ಟ ತಂದು ಕೊಡುತ್ತೆ ಮಕರ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ. ಗುರುಬಲ ಇಲ್ಲ ಅಂತಕ್ಕಂಥವ್ರಿಗೆ ಈ ವಿಶೇಷ ಸ್ಥಾನಮಾನ ಸಿಗುವಂಥದ್ದು. ಇಷ್ಟು ವಾರಗಳ ನಂತರ ಈ ವಾರ ನಿಮಗೆ ತುಂಬ ಚೆನ್ನಾಗಿದೆ ಮಕರ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ. ಖಂಡಿತವಾಗ್ಲೂ ಕೂಡ ಇದನ್ನ ಬಳಕೆ ಮಾಡಿ, ನಾವು ಹೇಳಿರ್ತಕ್ಕಂಥದ್ದನ್ನು ಫಾಲೋ ಮಾಡಿ, ಒಳ್ಳೆಯದಾಗಲಿ ಮಕರ ರಾಶಿ ಹುಟ್ಟಿರ್ತಕ್ಕಂಥವ್ರಿಗೆ. ಮುಂದಿನ ರಾಶಿ ಕುಂಭರಾಶಿ. ರಾಶಿಯಾಧಿಪತಿಯಾದ ಶನಿ 2ನೇ ಮನೆಯಲ್ಲಿ ವಕ್ರಗತಿಯಲ್ಲಿ ಗೋಚರಿಸ್ತಕ್ಕಂಥದ್ದು. ವಾಗ್ದೋಷ, ಕುಟುಂಬದಲ್ಲಿ ಅಶಾಂತಿ, ಕಿರಿಕಿರಿ, ಸತಿಪತಿ ಕಲಹ, ಮಿತ್ರರಿಂದ ಮೋಸ, ವಂಚನೆಗೊಳಗಾಗುವಂಥದ್ದು, ವಿವಾಹ ವಿಳಂಬ ಆಗುವಂಥದ್ದು, ಮದುವೆ ವಯಸ್ಸಲ್ಲಿರ್ತಕ್ಕಂಥ ಗಂಡು ಹೆಣ್ಣಿಗೂ ಅವರ ಸಾಹಸ ಪಡಬೇಕಾಗತ್ತೆ. ಮದುವೆ ಆಗೋಷ್ಟರೊಳಗೆ ಸಾಕು ಅಂತ ಆಗ್ಬಿಡುತ್ತೆ. ಕುಂಭರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಮದುವೆ ವಯಸ್ಸು ಮೀರು ಮದುವೆಗೆ ಪ್ರಯತ್ನ ಮಾಡೋದ್ರೆ ವಿಳಂಬ ಆಗುತ್ತೆ ಅಂತೇಳಿ ಕೊರಗಬೇಕಾಗತ್ತೆ. ನಿಮ್ಮ ಕೂಗು ದೇವರಿಗೆ ಕೇಳಿಸ್ಬೇಕು. ಖಂಡಿತವಾಗ್ಲೂ ಕೂಡ ಯಾರನ್ನೂ ನಂಬೇಡಿ, ಯಾರನ್ನೂ ನಂಬಲಿಕ್ಕೆ ಹೋಗಬೇಡಿ. ಸ್ತ್ರೀ ಸಂಬಂಧ ಆರೋಪಗಳು ಬರ್ತಕ್ಕಂಥ ಹೆಣ್ಣಾಗಲಿ ಗಂಡು, ಗಂಡಾಗಲಿ ಹೆಣ್ಣಿಂದ ಸ್ವಲ್ಪ ಹುಷಾರಾಗಿರಿ ಈ ವಾರ ಖಂಡಿತವಾಗ್ಲೂ ಕೂಡ. ಏಕೆಂದರೆ ಪುರುಷ ದೋಷ, ಸ್ತ್ರೀ ದೋಷ. ಈ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಹೆಣ್ಣಾದರೆ ಗಂಡಸರಿಂದ, ಗಂಡಸರಾದರೆ ಹೆಣ್ಣು ಮಕ್ಕಳಿಂದ ಸ್ವಲ್ಪ ಗೊಂದಲ, ದೋಷ, ವಂಚನೆಗೊಳಗಾಗುವಂಥದ್ದು, ಕುಟುಂಬದಲ್ಲಿ ಅಶಾಂತಿ, ಕಿರಿಕಿರಿ, ಕೌಟುಂಬಿಕ ಕಲಹವನ್ನುಂಟು ಮಾಡುವಂಥದ್ದು, ನೀರಲ್ಲೇ ಅಪಾಯ, ಜಲಕಂಟಕ ದೋಷ ಅಂತ ಹೇಳ್ತೀವಿ. ಏನೇ ಗುರುದೃಷ್ಟಿ ರಾಶಿ ಮೇಲೆ ಬಿದ್ರೂ ಕೊನೆ ಗಳಿಗೆಯಲ್ಲಿ ತಥಾಸ್ತು
ಎಲ್ಲ ಆದ ಮೇಲೆ ಸಮಾಧಾನ ಮಾಡುವಂಥದ್ದು ಗುರು ದೃಷ್ಟಿಯಿಂದ ಖಂಡಿತವಾಗ್ಲೂ ಕೂಡ. ಆದರೆ 22, 23, 24, 22ನೇ ತಾರೀಕು ಮಧ್ಯಾಹ್ನದಿಂದ 24ನೇ ತಾರೀಕು ಮಧ್ಯಾಹ್ನದವರೆಗೂ ತುಂಬಾ ಅಂದ್ರೆ ತುಂಬಾ ಹುಷಾರಾಗಿರ್ಬೇಕು. ಚಂದ್ರಾಷ್ಟಮ ನಿಮಗೆ. ಸೊ 22, 23, 24ನೇ ತಾರೀಕು ಚಂದ್ರಾಷ್ಟಮ ಇರೋದ್ರಿಂದ ಹೊಸ ಪ್ರಯತ್ನಗಳು, ಒಬ್ಬರಿಗೆ ಮಾತು ಕೊಡುವಂಥದ್ದು, ದೂರದ ಪ್ರಯಾಣ ಮಾಡುವಂಥದ್ದು, ಹಾಗೆಯೇ ಒಬ್ಬರಿಗೆ ಮಾತು ಕೊಡುವಂಥದ್ದು, ಮನೆಯಲ್ಲಿ ಅಶಾಂತಿ, ಕಿರಿಕಿರಿ ಅಂದರೆ ಕಲಹ ಉದ್ಭವ ಆಗುವಂಥದ್ದು, ನಿಮ್ಗೆ ಸಂಬಂಧ ಇಲ್ಲದೇನೆ ಕಲಹ, ನಿಮ್ಮ ಮೇಲೆ ದ್ವೇಷ ಸಾಧಿಸುವಂಥದ್ದು ಎಚ್ಚೆತ್ಕೊಳ್ಳಿ. 22, 23, 24ನೇ ತಾರೀಕು ತುಂಬ ಅಂದರೆ ತುಂಬ ಹುಷಾರಾಗಿರಬೇಕು. ನಾಮಸ್ಮರಣೆ ಮಾಡ್ಕೊಳ್ಳಿ. ಭಗವಂತನ ಹೊರ ಹೋಗಿ ಖಂಡಿತವಾಗ್ಲೂ ಕೂಡ ಆತರ ಪಟ್ಟು ಅವಸರ ಪಟ್ಟು ದುಡುಕಿ ನಿರ್ಧಾರನ ತೆಗೆದುಕೋಬೇಡಿ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಸೊ ಈ ಪಂಚಾಕ್ಷರಿ ಮಂತ್ರಗಳನ್ನು ಸದಾಕಾಲ ಪಠನೆ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ಕೂಡ ಕುಂಭರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರು ಅಶ್ವತ್ಥ ಬೇರು, ಬೆಟ್ಟದ ನೆಲ್ಲಿ ಬೇರನ್ನ ಸಂಗ್ರಹ ಮಾಡಿ ಪರ್ಸಲ್ಲಿ ಇಟ್ಕೊಳ್ಳಿ. ಸೊ ಖಂಡಿತವಾಗ್ಲೂ ಕೂಡ ಒಳ್ಳೇದಾಗತ್ತೆ. ಈ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ 3, 6 ಸಂಖ್ಯೆ ಒಳ್ಳೇದು ಮಾಡುತ್ತೆ. ಒಳ್ಳೇದಾಗ್ಲಿ, ಶುಭವಾಗ್ಲಿ ಕುಂಭರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ. ಮುಂದಿನ ರಾಶಿ ಮೀನರಾಶಿ. ಮೀನರಾಶಿಯಾಧಿಪತಿ ಆದ ಗುರುಗ್ರಹ 4ನೇ ಮನೆಯಲ್ಲಿ ಗೋಚರಿಸ್ತಕ್ಕಂಥದ್ದು. ಅರ್ಧಾಷ್ಟಮ ಗುರು ಅಂತಕ್ಕಂಥದ್ದು. ಜನ್ಮದಲ್ಲೇ ಶನಿ ವಕ್ರಗತಿಯಲ್ಲಿ ಗೋಚರಿಸ್ತಕ್ಕಂಥದ್ದು. ವಕ್ರ ಶನಿ ಪ್ರಭಾವ ಹೆಚ್ಚಾಗಿರೋದ್ರಿಂದ ಖಂಡಿತವಾಗ್ಲೂ ಕೂಡ ಶಾಂತಿ, ಕಿರಿಕಿರಿ ಬೇಡ, ಶತ್ರುಗಳಿಗೂ ಬೇಡ ಈ ಸಮಸ್ಯೆಗಳು ಅಂತಕ್ಕಂಥ ಭಾವನೆ ಬರ್ತಕ್ಕಂಥದ್ದು. ನಿಧಾನಕ್ಕೆ ಕೈಗೊಳ್ಳಬೇಕು. ಪ್ರತಿಯೊಂದು ವಿಚಾರದಲ್ಲಿ ಕೂಡ ತಾಳ್ಮೆಯಿಂದ ಇರಬೇಕು. ಪಟ್ಟು ಅವಸರ ಪಟ್ಟು ದುಡುಕು ನಿರ್ಧಾರಗಳನ್ನ ತೆಗೆದುಕೋಬಾರ್ದು. ಮೀನರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಹೆಣ್ಣುಮಕ್ಕಳಿಂದ ದೋಷ, ಸ್ತ್ರೀ ಶಾಪ ಖಂಡಿತವಾಗ್ಲೂ ಕೂಡ ಕಟ್ಟಿಟ್ಟ ಬುತ್ತಿ. ಅನಾರೋಗ್ಯ ಸಮಸ್ಯೆಯಿಂದ ಬಳಬೇಕಾಗುತ್ತೆ. ಸಾಲದ ಸಮಸ್ಯೆ, ಋಣ ಬಾಧೆ, ರೋಗ ಬಾಧೆ ಖಂಡಿತವಾಗ್ಲೂ ಕೂಡ. ಸೊ ಖಂಡಿತವಾಗ್ಲೂ ಕೂಡ ಈ ವಾರ ನಿಮಗೆ ಇನ್ನಷ್ಟು ನಿಮಗೆ ಒಂದಲ್ಲ ಎರಡಲ್ಲ ನವಗ್ರಹ ಶಾಂತಿನೇ ಮಾಡಬೇಕಾಗತ್ತೆ. ಆದರೆ ಯಾವುದೋ ಒಂದು ಗ್ರಹದಿಂದ ನಿಮಗೆ ಖಂಡಿತವಾಗ್ಲೂ ಕೂಡ ಶುಭ ಉಂಟು ಮಾಡುವಂಥದ್ದು ಬುಧ ಸ್ವಕ್ಷೇತ್ರದಲ್ಲಿರೋದ್ರಿಂದ ಖಂಡಿತವಾಗ್ಲೂ ಕೂಡ ಭದ್ರ ಯೋಗವನ್ನು ಉಂಟು ಮಾಡುವಂಥದ್ದು ನಿಮಗೆ. ಮೀನರಾಶಿ ಹುಟ್ಟಿರ್ತಕ್ಕಂಥವ್ರಿಗೆ ಶನಿ ವಕ್ರಗತಿಯಲ್ಲಿ ಗೋಚಾರ ಮಾಡಿದ್ರೂ ಕೂಡ ಖಂಡಿತವಾಗ್ಲೂ ಕೂಡ ಭದ್ರ ಯೋಗದಿಂದ ಈ ಸಮಸ್ಯೆಗಳನ್ನ ದೂರ ಮಾಡ್ಕೋಬಹುದು. ಅಷ್ಟಮದಲ್ಲಿರ್ತಕ್ಕಂಥ ಕುಜ ತಲೆಗೆ ಪೆಟ್ಟು ಬೀಳುವಂಥದ್ದು, ಒಂಟಿ ತಲೆನೋವು, ಶಸ್ತ್ರಚಿಕಿತ್ಸೆಗೊಳಗಾಗುವಂಥದ್ದು, ಖಂಡಿತವಾಗ್ಲೂ ಕೂಡ ಚರ್ಮದ ಕಾಯಿಲೆ, ಹೊಲಿಗೆ ಹಾಕುವಂಥದ್ದು, ಪೆಟ್ಟು ಬೀಳುವಂಥದ್ದು, ರಕ್ತ ನೋಡ್ಬೇಕಾಗತ್ತೆ. ಈ ವಾರ ಅಲ್ಲೋಲ ಕಲ್ಲೋಳ ಹಾಕ್ತಕ್ಕಂಥದ್ದೆಲ್ಲ ಕೊನೆಗೆ ಗುರು ವೀಕ್ಷಣೆಯಿಂದ ಸಮಸ್ಯೆಗಳನ್ನ ದೂರ ಮಾಡುವಂಥದ್ದು. ತಂದೆ ಕಡೆಯಿಂದ ಸ್ವಲ್ಪ ತಂದೆಗೆ ಅಶಾಂತಿ, ತಾಯಿಗೆ ಅಶಾಂತಿ, ಹೆಣ್ಮಕ್ಕಳಿಗೆ ಅಶಾಂತಿ ಖಂಡಿತವಾಗ್ಲೂ ಕೂಡ. ಇದೆಲ್ಲ ಕೂಡ ಮೀನರಾಶಿಯವರಿಗೆ ದುರ್ಫಲಗಳೇ ಹೆಚ್ಚು ಕಾಣಿಸ್ತಾ ಇದೆ. ಖಂಡಿತವಾಗ್ಲೂ ಕೂಡ ಮೀನರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ತುಂಬ ಅಂದರೆ ತುಂಬ ಎಚ್ಚೆತ್ಕೋಬೇಕು. ಖಂಡಿತವಾಗ್ಲೂ ಕೂಡ ಈ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು 25, 26ನೇ ತಾರೀಕು ಚಂದ್ರಾಷ್ಟಮ ಇದೆ. ದೂರದ ಪ್ರಯಾಣ ಮಾಡುವಂಥದ್ದಾಗಲಿ, ಹೊಸ ಪ್ರಯತ್ನ ಮಾಡುವಂಥದ್ದಾಗಲಿ, ಪ್ರಮೋಷನ್ ಆಗುವಂಥದ್ದಾಗಲಿ ನಿಷಿದ್ಧ. ಆದರೆ 2 ದಿನ ತಡವಾಗಿ ನೀವು ಮಾಡ್ಕೋಬೇಕಾಗತ್ತೆ ಪ್ರಯಾಣ. ಖಂಡಿತವಾಗ್ಲೂ ಕೂಡ ಏನೇ ಅಂಶ ಕೊಟ್ಟು ಅಲ್ಲಿ ಬನ್ನಿ ಇಲ್ಲಿ ಬನ್ನಿ ಅಂದ್ರೂ ಕೂಡ ನೀವು ಹೋಗ್ಕೂಡುದು. 25, 26ನೇ ತಾರೀಕು ಪ್ರಯಾಣ. ಗಂಡಾಂತರ ತಪ್ಪಿದ್ದಲ್ಲ. ವಾಹನ ಅಪಘಾತಗಳು, ಕೈಕಾಲು ಮುರಿಯುತ್ತೆ, ಖಂಡಿತವಾಗ್ಲೂ ಕೂಡ ಪೆಟ್ಟು ಬೀಳುತ್ತೆ, ದುಡ್ಡು ಕಳ್ಕೋಬೇಕಾಗತ್ತೆ ದೊಡ್ಡ ಮಟ್ಟಕ್ಕೆ. ಖಂಡಿತವಾಗ್ಲೂ ಕೂಡ ಕುಟುಂಬದಲ್ಲಿ ಅಶಾಂತಿ. ಖಂಡಿತವಾಗ್ಲೂ ಕೂಡ ಈ ವಾರ ನಿಮಗೆ ತುಂಬ ಅಂದರೆ ತುಂಬ ಹುಷಾರಾಗಿರ್ಬೇಕು. ಶಂಖ ಪುಷ್ಪ ಬೇರು, ತುಳಸಿ ಬೇರುಗಳನ್ನ ಸಂಗ್ರಹ ಮಾಡಿ ಇಟ್ಕೊಳ್ಳಿ. ಖಂಡಿತವಾಗ್ಲೂ ಕೂಡ ತುಳಸಿ ಪುಡಿಯನ್ನು ಸೇವನೆ ಮಾಡಿ ಜೇನುತುಪ್ಪದಲ್ಲಿ. ಸ್ವಲ್ಪ ತಾಳ್ಮೆಯಿಂದ ಇರ್ತೀರ, ಕೋಪ ಕಡಿಮೆ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ಕೂಡ ಒಳ್ಳೇದಾಗ್ಲಿ ಮೀನರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ. ಇದು ದ್ವಾದಶ ರಾಶಿ ಫಲಗಳು. ಎಲ್ರಿಗೂ ಕೂಡ ಶುಭವಾಗಲಿ. ಓಂ ನಮಃ ಸೂರ್ಯ ಚಂದ್ರಾಯ ಮಂಗಳಾಯ ಬುಧಾಯ ಗುರು ಶುಕ್ರ ಶನಿ ಬೇಚರ ಕೇತುವೆ ನಮಃ. ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು. ಮುಂದಿನ ರಾಶಿ ತುಲಾ ರಾಶಿ. ರಾಶಿಯಲ್ಲೇ ಕುಜ. ಕೋಪ ಕಡಿಮೆ ಮಾಡ್ಕೋಬೇಕು. ಧನ ಸಪ್ತಮಾಧಿಪತಿಯಾದ ಕುಜಗ್ರಹ ರಾಶಿಯಲ್ಲಿರ್ತಕ್ಕಂಥದ್ದು. ವಿಶೇಷ ಧನಲಾಭ ಮತ್ತು ಮದುವೆ ಆಗದೇ ಇರತಕ್ಕಂಥವ್ರಿಗೆ ಖಂಡಿತವಾಗ್ಲೂ ಕೂಡ ವಿವಾಹ ಯೋಗ ಕೂಡಿ ಬರುವಂಥದ್ದು, ಕೌಟುಂಬಿಕ ಅನುಕೂಲ ತಂದುಕೊಡುವಂಥದ್ದು, ವಾಕ್ಚಾತುರ್ಯ ಉಂಟು ಮಾಡುವಂಥದ್ದು, ಉದ್ಯೋಗ ಪ್ರಾಪ್ತಿ, ವಾಹನ ಅನುಕೂಲಗಳು ಮತ್ತು ಕುಟುಂಬದಲ್ಲಿ ಶುಭ ಕಾರ್ಯಯತ್ನಗಳು ಇವೆಲ್ಲವನ್ನು ಕೂಡ ತಂದುಕೊಡುವಂಥದ್ದು. ಗುರು ವೀಕ್ಷಣೆಯಿಂದ ಗುರು ಮಂಗಲ ಯೋಗ, ವಿಶೇಷ ಧನಲಾಭ ಮತ್ತು ಸಹೋದರ ಪ್ರಾಪ್ತಿ ಉಂಟು ಮಾಡುವಂಥದ್ದು. ಈ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ಅಣ್ಣ ತಮ್ಮದರಿಗೆ ಸ್ವಲ್ಪ
ಒಳ್ಳೆ ಇಲ್ಲಿವರೆಗೆ ಏನು ದ್ವೇಷ ಸಾಧಿಸೋದಕ್ಕೆ ಸ್ವಲ್ಪ ಅನುಕೂಲ ತಂದುಕೊಡುವಂಥ ಒಂದು ವಾರವಾಗಿರುತ್ತೆ. ತುಲಾರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಖಂಡಿತವಾಗ್ಲೂ ಕೂಡ ಭೂಮಿಕಾರಕ ಕುಜನಾಗಿ ಬಲವಾಗಿರೋದ್ರಿಂದ ಭೂಮಿಯಿಂದ ವಿಶೇಷ ಧನಲಾಭ, ಭೂಮಿ ಖರೀದಿ ಮಾಡೋದಕ್ಕೆ, ಮಾರಾಟ ಮಾಡೋದಕ್ಕೆ ಅತ್ಯಂತ ಒಳ್ಳೆಯ ವಾರ ಇದು ಈ ವಾರ. ಹಾಗೆಯೇ ರಾಶಿಯಾಧಿಪತಿ ಶುಕ್ರ ಗ್ರಹ ಕೇತು ಒಟ್ಟಿಗೆ ಇರೋದ್ರಿಂದ ಸ್ವಲ್ಪ ಗೊಂದಲದ ವಾತಾವರಣ, ಸತಿಪತಿ ಕಲಹ, ಗಂಡ ಹೆಂಡತಿ ಸಮಸ್ಯೆಗಳನ್ನು ಉಂಟು ಮಾಡುವಂಥದ್ದು. ಹಾಗೆಯೇ ವಾಹನದಲ್ಲಿ ಸ್ವಲ್ಪ ಏರುಪೇರುಗಳು, ವಾಹನ ವಿಪರೀತ ಖರ್ಚುಗಳು ಬರುವಂಥ ಲಕ್ಷಣಗಳು ಕಂಡು ಬರ್ತಾ ಇದೆ. ಸೊ ಹಾಗಾಗಿ ವಾಹನ ನಿಧಾನಕ್ಕೆ ಚಲಿಸ್ತಕ್ಕಂಥದ್ದು ಒಳ್ಳೆಯದು. ವ್ಯಯದಲ್ಲಿರ್ತಕ್ಕಂಥ ಬುಧ ಆದಿತ್ಯೋಗ ಚಂದ್ರಗ್ರಹ ವಿಶೇಷವಾಗಿ ಸೊ ದಶಮಾಧಿಪತಿ ಚಂದ್ರ ವಯದಲ್ಲಿರೋದು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ, ವ್ಯಾಪಾರಗಳಲ್ಲಿ ನಷ್ಟ ಸಂಭವಿಸುವಂಥದ್ದು. ಸೊ ಆ ನಷ್ಟವನ್ನು ದೂರ ಮಾಡಲು ಓಂ ಐಂ ಹ್ರೀಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತಕ್ಕಂಥ ಮಂತ್ರ 108 ಬಾರಿ ಪಠನೆ ಮಾಡ್ಕೊಳ್ಳಿ. ಹಾಗೆಯೇ ಈ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರು ನೆಲ್ಲಿ ಬೇರು, ಅಶ್ವತ್ಥ ಬೇರನ್ನು 1 ಇಂಚು ಸಂಗ್ರಹ ಮಾಡಿ ಹಳದಿ ದಾರನ ಸುತ್ತಿ ಸಿದ್ಧಿಸಿ ಕೊರಳಲ್ಲಿ ಧರಿಸ್ಕೊಳ್ಳಿ, ಅಥವಾ ದೇವ್ರ ಮೇಲೆ ಇಟ್ಕೊಳ್ಳಿ, ಪೆಟ್ಟಿಗೆಯಲ್ಲಿ ಇಟ್ಕೊಳ್ಳಿ. ಖಂಡಿತವಾಗ್ಲೂ ಕೂಡ ನಿಮ್ಮ ಕಚೇರಿಗಳಲ್ಲೂ ಕೂಡ ಇಟ್ಕೋಬೋದು. ಆ ಗಿಡಗಳನ್ನು ನೀವು ಒಂದು ಪಾಟಲ್ಲಿ ಕೂಡ ಇಟ್ಕೊಂಡು ಅದಕ್ಕೆ ನೀರು ಹಾಕೊಂಬಂದರೆ ಖಂಡಿತವಾಗ್ಲೂ ಕೂಡ ಒಳ್ಳೆಯ ಅನುಕೂಲ ತಂದು ಕೊಡುವಂಥದ್ದು. ಹಾಗೆಯೇ ನೆಲ್ಲಿಕಾಯಿ ಪುಡಿ ಅಂತ ನಾವೇನು ಹೇಳ್ತೀವಿ ಅದನ್ನು ಕೂಡ, ನೆಲ್ಲಿಕಾಯಿ ಅಥವಾ ನೆಲ್ಲಿಕಾಯಿ ಜ್ಯೂಸ್, ಆಮ್ಲ ಜ್ಯೂಸ್ ಅಂತ ನಾವೇನು ಹೇಳ್ತೀವಿ ಅದನ್ನು ಸೇವನೆ ಮಾಡೋದರಿಂದ ಸಮಸ್ಯೆಗಳನ್ನ ದೂರ ಮಾಡುವಂಥದ್ದು. ರಕ್ತದಲ್ಲಿ ಚಲನವಲನ ಆರೋಗ್ಯ ಪ್ರಾಪ್ತಿಯನ್ನು ಕೂಡ ಉಂಟು ಮಾಡುವಂಥದ್ದು. ಒಡವೆಗಳು ಸೇರುವಂಥದ್ದು, ಚಿನ್ನದ ಆಭರಣಗಳು, ಬೆಳ್ಳಿ ಆಭರಣಗಳು ಮನೆಗೆ ತಂದುಕೊಳ್ಳುವಂಥದ್ದು, ಆಡಂಬರ ಖರ್ಚುಗಳು ಮಾಡುವಂಥದ್ದು, ಶುಭ ಖರ್ಚುಗಳನ್ನು ಪರಿವರ್ತನೆ ಮಾಡುವಂಥದ್ದು ಇವೆಲ್ಲ ಕೂಡ ಇರುತ್ತೆ. ಗುರು ವೀಕ್ಷಣೆಯಿಂದ ಎಲ್ಲ ಕೂಡ ಶುಭವಾಗುತ್ತೆ. ಶತ್ರು ಜಯ ವಿಜಯ, ಮಕ್ಕಳಿಂದ ಗೊಂದಲ ಏನು ಕ್ರಿಯೇಟ್ ಆಗ್ತಿತ್ತು ಅದರಲ್ಲೂ ಕೂಡ ತಣ್ಣಗಾಗುವಂಥದ್ದು ಈ ಒಂದು ವಾರದಲ್ಲಿ. ಸೊ ಒಳ್ಳೆಯದಾಗಲಿ. ಈ ವಾರ ನಿಮಗೆ ತುಂಬ ವಿಶೇಷ ಸ್ಥಾನಮಾನ ಸಿಗುತ್ತೆ. ತುಲಾರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಶುಭವಾಗಲಿ.